ಎಲ್ರಿಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಕಡೆಯಿಂದ ಸ್ವಾಗತ ಸುಸ್ವಾಗತ. ನಿನ್ನೆಯಿಂದ ಅದ್ಭುತವಾದಂತಹ ಸ್ಕಿಟ್ಗಳನ್ನ ಮಾಡಿ ಕರ್ನಾಟಕನ ನಾವು ನಗ್ಸೋದಕ್ಕೆ ಶುರು ಮಾಡಿದೀವಿ. ಇವತ್ತು ಇನ್ನೂ ಒಂದಷ್ಟು ಸ್ಕಿಟ್ಗಳನ್ನ ಮಾಡಿ ಇನ್ನಷ್ಟು ನಗ್ಸೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಆರ್ ಯು ರೆಡಿ ಬಾಯ್ಸ್ ಅಂಡ್ ಗರ್ಲ್ಸ್? ಹಾಗೆ ತಡ ಮಾಡದೆ ಬೇಡ, ಶುರು ಮಾಡೋಣ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿರಿಗಿರಿ ಸೀಸನ್ 3 ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಹಾಗೂ ಕರ್ನಾಟಕ ಬ್ಯಾಂಕ್. ಇವತ್ತಿನ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ ಮೊಟ್ಟ ಮೊದಲ ಸ್ಕಿಟ್ ನಾನ್ ಜಿಪಣ ಅಂತ ಹೇಳ್ಕೊಳಕ್ಕೂ ಜಿಪಣ ಮಾಡುವಂತ ನಮ್ಮ ತುಕಾಲಿ ಅಂತವ್ರು ದುಡ್ಡು ಉಳ್ಸಕ್ ಹೋದ್ರೆ ವಿಧಿ ಹೇಗೆಲ್ಲ ಉಲ್ಟಾ ಹೊಡಿಯುತ್ತೆ ಇದನ್ನ ತೋರ್ಸೋದಕ್ಕೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ತುಕಾಲಿ ಸಂತು, ಖುಷಿ, ಮೋಹನ್, ಕಾರ್ತಿಕ್, ಪ್ರಶಾಂತ್, ವಿನೋದ್ ಗೊಬ್ರಗಾಲ ಹಾಗೂ ಮಾನಸ ಆನ್ ಸ್ಟೇಜ್. ಏನು ವಿನಯ, ಏನು ಶ್ರದ್ಧೆ. ನೀವು 3 ಜನನು ಆರೋಗ್ಯವಾಗಿ ಬರೋ ಸ್ಕಿಟ್ಗಳಿಗೆಲ್ಲ ಗೋಲ್ಡನ್ ಬಜರ್ ಹೊಡಿಬೇಕು ಅಂತ ತಿರುಪತಿಗೆ ಪಾದಯಾತ್ರೆಯಲ್ಲಿ ಹೋಗಿ ಪ್ರಸಾದ ತಗೊಂಡು ಬಂದಿದ್ದೀನಿ. ಇಲ್ಲಿ ಇಟ್ಟಿರ್ತೀನಿ. ನಮ್ಮ ಸ್ಕಿಟ್ಟು ಚೆನ್ನಾಗಾದ್ಮೇಲೆ ಬಜಾರ್ ಹೊಡೆದ್ಮೇಲೆ ಬಂದು ನಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಅವರು ನಿಮಗೆ ಕೊಡ್ತಾರೆ. ಅಬ್ಬಾ, ಇವತ್ತು ನನಗೆ ಗೋಲ್ಡನ್ ಡೇ. ಯಾಕೆ ಹೇಳಿ? ಬಿಗ್ ಬಾಸ್ ಇಂದ ಬಂದ ತಕ್ಷಣ 5 ಲಕ್ಷ ರೂಪಾಯಿ ಇವೆಂಟ್ ಹಿಡಿದ್ಬಿಟ್ಟಿದ್ದೀನಿ. ಅಣ್ಣ, 1 ಲಕ್ಷ ಖರ್ಚು ಮಾಡಿದ್ರೆ 4 ಲಕ್ಷ ಲಾಭ. ಇವತ್ ನೋಡಿ ನಾನು ಹೆಂಡ್ತಿನ ಟಾಪ್ ಕರ್ಕೊಳ್ತೀನಿ. ಈ ಇವೆಂಟ್ ಸಕ್ಸಸ್ ಆಗಕ್ಕೆ ನಿಮ್ಮ ಆಶೀರ್ವಾದ ನಂಗಿರ್ಬೇಕು. ಯಾಕೆಂದ್ರೆ ಹೇಳಿ, ನೀವು ನನ್ನ ಕಡೆ. ಹೌದು. ಮಾನಸ ತುಕಾಲಿ, ಮಾನಸ ಗಂಗೆ ತುಂಗೆ ಆಗಿದೆ ನೋಡಿದ್ರ? ಒಂದೇ ಒಂದ್ ಸ್ಕಿಟ್ಗೆ ಹಿಂಗಿದ್ದವಳನ್ನ ಹೆಂಗೆ ಸ್ಲಿಮ್ ಮಾಡಿದೀನಿ ನೋಡಿ. ಮಾನಸ ಏನು ಇಷ್ಟು ಸಣ್ಣ ಆಗೋದ್ಲು ಅಂತ ಯೋಚನೆ ಮಾಡ್ತಿದ್ರಾ? ನಾನು ಇವತ್ತು ಸ್ಕಿಟ್ ಅಲ್ಲಿ ಮಾನಸನ್ ಪಾತ್ರ ಮಾಡ್ತಿದ್ದೀನಿ. ಅವ್ರಷ್ಟು ತೂಕ ಇಲ್ಲ ಅಂದ್ರು ಸ್ಕಿಟ್ ನ ತೂಗಿಸ್ಕೊಂಡು ಹೋಗ್ತೀನಿ ಅಲ್ವೇನ್ರಿ? ಆಹಾ, ನೀನ್ ಹೇಳಿ ಡೈಲಾಗ್ಗೆ ಚಪ್ಪಾಳೆ ವಿಜಲು ತುಂಬಿ ತುಳುಕ್ತಾದೆ. ಚಿನ್ನ, 5 ಲಕ್ಷ ರೂಪಾಯಿ ಇವೆಂಟ್ ಹಿಡ್ಬಿಟ್ಟಿದೀನಿ. 1 ಲಕ್ಷ ಖರ್ಚು ಮಾಡಿದ್ರು ಸಾಕು, 4 ಲಕ್ಷ ಲಾಭ. ನೋಡು, ಡೈರೆಕ್ಟ್ ಜ್ಯುವೆಲ್ಲರಿ ಶಾಪು, ಸಿಲ್ಕ್ ಸ್ಯಾರಿ, ಒಂದು ಊಟ, ತಾಜ್ ಹೋಟ್ಲು. ನೀನ್ ಇಷ್ಟೊಂದು ಡೈಲಾಗ್ ಹೊಡೆಯತ್ತಿಗೆ ಅನ್ಕೊಂಡೆ. ಈ ಕಿತ್ತೋದ್ ನನ್ ಮಗ ನೆನ್ನೆ ಒಂದು ಈವೆಂಟ್ ಇದೆ ಅಂತ ಕರ್ಕೊಂಡು ಹೋದ. ಆ ಈವೆಂಟ್ ಮುಗಿಸ್ಕೊಂಡ್ ಬರದಿಕ್ ರೋಡ್ ಸೈಡ್ ಅಲ್ಲಿ 50 ರೂಪಾಯಿ ಕಬಾಬ್ ಕೇಳಿದ್ರು. ಅದ್ನೂ ಕೊಡ್ಸಿಲ್ಲ. ನೀನ್ ಮಗ ಮಣ್ಣಾಕ ನೀನೆಂತ ತುಕಾಲಿ ಅಂತ ಎಲ್ರಿಗೂ ಗೊತ್ತು. ಅಬ್ಬಬ್ಬಾ, ಎಲ್ಲಾ ಡೈಲಾಗ್ನು ಕಂಪ್ಲೀಟ್ ಮಾಡ್ಬಿಟ್ಟೆ ಕಣೆ. ಖುಷಿ ಆಗೋಯ್ತು. ಇವೆಂಟ್ ಮಿಸ್ ಮಾಡ್ಬೇಡ. ಇಲ್ಲಪ್ಪ, ನಾನಂತೂ ಬರಕಿಲ್ಲ. ನೋಡು, ಅವ ಮಡ್ಲಕ್ಕಿ ಕೂಡ ಕರ್ದಾಳೆ. ನಾನ್ ಹೋಗ್ತಿದ್ದೀನಿ. ನೀನ್ ಏನಾದ್ರೂ ಮಾಡ್ಕೊಂಡ್ ಸಾಯಿ. ಪ್ಲೀಸ್ ಕಣೆ. ಏನಾದ್ರೂ ಮಾಡ್ಕೊಂಡ್ ಸಾಯಿ. ಅರ್ಥ ಮಾಡ್ಕೊಳೆ. ಹಲೋ ಹಲೋ ಸಂಜನಾ, ನನ್ನ ಹೆಂಡತಿ ಮನೇಲಿಲ್ಲ, ಒಂದ್ ಸ್ವಲ್ಪ ಬತ್ತೀಯಾ? ಸರ್, ಏನ್ ಮಾತಾಡ್ತಿದ್ದೀರಾ? ಅಲ್ಲ, ಒಂದ್ ಇವೆಂಟ್ ಒಪ್ಕೊಬಿಟ್ಟಿದೆ, ನನ್ನ ಹೆಂಡತಿ ಕೈ ಕೊಟ್ಬಿಟ್ಟವಳೆ. ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕು, ಬಾರಮ್ಮ. ಹಾ ಸರ್, ಬರ್ತೀನಿ. ಇವಾಗ ನೋಡಿ ಸಾಧು ಸರ್ ಓಪನ್ ಅಪ್ ಆಗ್ಬೇಕು ಅಂದ್ರಲ್ಲ, ಡೈಲಾಗ್ ನ ಇವಾಗ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡು. ಹೇಳು. ಈ ಮುತ್ತಲ್ಲೇ ಮೆತ್ಕೊಂಡಿರೋ ಈ ಸೌಂದರ್ಯನ ನೀವ್ ಸವಿಬೇಕಂದ್ರೆ ನನ್ ಡ್ರೆಸ್ ಅಲ್ಲಿ ಒಂದೇ ಒಂದ್ ಕೆಂಡಿ ಇದೆ. ಕಿಂಡಿ ಅಲ್ಲ, ಕೊಂಡಿ. ನೀವ್ ಹಂಗೆ ತಾನೇ ಹೇಳ್ಕೊಟ್ಟಿದ್ರಿ. ನನ್ ಡ್ರೆಸ್ ಅಲ್ಲಿ ಒಂದೇ ಒಂದ್ ಕೊಂಡಿ ಇದೆ. ಅದನ್ನ ಕಳ್ಸಿದ್ರೆ ಈ ಸೌಂದರ್ಯ ಎಲ್ಲ ನಿಮ್ದೆ. ಸಂಜನಾ, ಇವೆಂಟ್ ಬಾರಿ ಕಮ್ಮಿ ದುಡ್ಡಿಗೆ ಒಪ್ಕೊಂಡಿದೀನಿ. ಡಿಮ್ಯಾಂಡ್ ಅಂತೂ ಮಾಡಬಾರ್ದು. ಸರ್, ನಾನ್ ನಿಮ್ಗೋಸ್ಕರ ಫ್ರೀ ಆಗಿ ಬರ್ತೀನಿ. ಅದ್ರ ಬದಲಾಗಿ ನೀವ್ ನಂದೊಂದ್ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಡ್ಬೇಕು. ಏನ್ ಹೇಳು? ಸರ್, ನಾನ್ ಬ್ಯಾಂಗ್ಳೂರಿಗೆ ಬಂದ್ ಹೊಸ್ತ್ರಲ್ಲಿ ನಂಗೊಬ್ಬ ಪರಿಚಯ ಆದ. ಸರ್, ಅವ್ನ್ ಹೆಂಗಿದ್ದ ಗೊತ್ತಾ ಸರ್? ರಿತಿಕ್ ರೋಷನ್ ತರ ಇದ್ದ. ಅವನನ್ನ ಕೈ ತೊಳ್ಕೊಂಡ್ ಮುಟ್ಬೇಕು ಹಂಗಿದ್ದ ಸರ್. ಅವನು ಎಲ್ಲಾ ಕಡೆ ಏನ್ ಸಖತ್ತಾಗಿ ಟಾರ್ಚ್ ಬಿಡ್ತಿದ್ದ ಗೊತ್ತಾ ಸರ್? ಅಂದ್ರೆ ಅಷ್ಟು ಬ್ರೈಟ್ ಇದ್ದ. ಅವನಿದ್ರೆ ಲೈಟೇ ಬೇಡ ಅಂತ. ಅಷ್ಟೊಂದು ಲೈಟ್ ಬಿಡ್ತಾ ಇದ್ನ. ಆಮೇಲೆ ನನ್ಗೆ ಟಾರ್ಚರ್ ಕೊಡೋಕ್ ಶುರು ಮಾಡ್ದ. ನೀವೇ ಸಾರ್ಟ್ ಔಟ್ ಮಾಡ್ಕೊಡಿ ಸರ್ ಪ್ಲೀಸ್. ಸರ್, ಅವನೇ
ಮಾತಾಡ್ತಿದ್ದಾನೆ, ಮಾತಾಡಿ ಸರ್. ಕೊಡು ಕೊಡು. ಹಲೋ ಹೇಳೋ. ನಾನು ಹೆಂಡತಿ ಹತ್ರನೇ ಫೋನಲ್ಲಿ ಮಾತಾಡ್ತೀಯಾ? ಟಾರ್ಚರ್ ಕೊಡ್ತೇನೋ? ನಾನು ಹೆಂಡತಿಯನ್ನು ಬಿಟ್ಟೆ ಬಿದ್ಬಿಟ್ಟವಳ. ಬರ್ತೀನಿ ಕಣ. ಗಂಡ ಹೆಂಡತಿ ತರ ಡ್ರಾಮಾ ಮಾಡೋಣ. ಬಾರಲೆ. ಬರ್ತೀನಿ ಕಣ. ಬಾ ಬಾ ಬಾ. ನಿನಗಿದೆ. ನನ್ಗಿರೋ ಹೊತ್ತಿಗೆ ಕಾಮಿಡಿ ಮಾಡ್ತಾ ಇರೋದು ಭಾರಿ ಚೆನ್ನಾಗಿ ತಗತ್ತಿದ್ಯಾ, ಬಂದ್ ಕಾಮಿಡಿ ಮಾಡ್ಬಾ. ಬಾ ಹೊಸ ಜಮಾನ ಬಾ ಹೊಸ ಥರಾನ. ಅಲ್ಲ ಫ್ಲೋರ್ ಎಲ್ಲ ಕ್ಲೀನ್ ಮಾಡಿದ್ರು, ನೀವ್ಯಾಕೆ ಬಂದ್ರಿ? ಅದೇ ನಿಮ್ಮಂತವ್ರು ಇರ್ತಿರಲ್ಲ ವರ್ಷಕ್ಕೆ ಅಂತ. ಹೌದಾ? ಕಹೋ ನಾ ಪ್ಯಾರ್ ಹೇ, ಕಹೋ ನಾ ಪ್ಯಾರ್ ಹೇ. ಅಯ್ಯೋ ನಿನ್ ಕಹೋನಗೆ ಪ್ಯಾರ್ ಸಿಗಾಕ ಯಾರಿವ್ನು? ರಿತಿಕ್ ರೋಷನ್. ಋತಿಕ್ ರೋಷನ್ 4 ದಿನದಿಂದ ಒಣಗೋಗಿರೋ ಮೋಷನ್ ಇದ್ದಂಗ ಅವನೇ. ಕಾರ್ಪೊರೇಷನ್ ಅವರು ಹಿಡಿಯಕ್ಕಾಗ್ದೇ ಬಿಟ್ಟೋಗಿರೋ ಸೇಳ್ ನಾಯಿ ಇದ್ದಂಗ ಅವನೇ. ನೋಡ, ನಾನು ಲವ್ವರ್ ಆಗಿ ನೀನು ಇನ್ನೊಬ್ಬನ ಜೊತೆ ನಿಂತಿರೋದು ನೋಡಿ ನಾನು ಸುಮ್ಮನಿರ್ತೀನ? ನೋಡು, ನಾನು ತವೇನೇ ನೀಸ್ಕೊಂಡಿದ್ದು ತಗೊಂಡಿದ್ಯಲ್ಲ ಕೊಡೆ. ಏಯ್, ನನ್ನ ಎದುರಿಗೆ ನನ್ನ ಹೆಂಡತಿ ಕೊಡು ಕೊಡು ಅಂತ ಕೇಳ್ತೀಯ? ಬಡವ ರಸ್ಕ. ಇರ ನಿನಗೆ ಕರೆಸ್ತೀನಿರ. ಅಣ್ಣ. ಯಾರು? ನಾನೇ ಅಣ್ಣ. ಅಣ್ಣನ ಅಣ್ಣ ಮುಂದೆ ದೇವಸ್ಥಾನ ಮುಂದೆ ಹಿಡ್ಗೈ ಹೊಡೆದ್ರೆ ಆಯ್ಕೊಳ್ಳೋನಂಗಿದ್ಯಾ ನೀನು? ಅಣ್ಣನ ನಾನ್ ಮಾತಾಡಲ್ಲ. ಗೊತ್ತು ನೀನ್ ಮಾತಾಡಲ್ಲ ಅಂತ. ನಿನ್ ಬದಲು ಯಾರು ಕರ್ಸಿದ್ಯಾ ಮಾತಾಡಕ್ಕೆ? ನನ್ನ ಹುಲಿ ಬರುತ್ತೆ. ಹುಲಿ ಬರುತ್ತಾ? ಹುಲಿ ಏನ್ ಹುಲಿ ಅದು? ಸ್ಕ್ರಿಪ್ಟ್ ಮೇಡಮ್. ಏನಂತೆ? ರಿಹರ್ಸಲ್ ಅಲ್ಲಿ 5 ಡೈಲಾಗ್ ನಾನ್ ಹೇಳ್ತೀನಿ, 2 ಡೈಲಾಗ್ ನೀನ್ ಎತ್ಕೊಡು ಅಂದಿದ್ದ. ಈಗ ಕೇಳಿದ್ರೆ 5ಕ್ಕೆ 5 ನೀನೇ ಹೊಡ್ಕೊಬಿಡಪ್ಪ, ನನ್ ಕೈಯೆಲ್ಲ ಆಯ್ತಾ ಇಲ್ಲ ಅಂತ. ಅಣ್ಣ ನಮ್ಮ ಅಣ್ಣನ್ ಕೂರ್ಸು. ಗೊತ್ತು. ಅಣ್ಣ ಡಾನ್ ಮಾನ ಮರ್ಯಾದೆ ಮುಚ್ಚು. ಅಣ್ಣ ಎತ್ತು. ಗೊತ್ತು, ಇದು ಗೊತ್ತು. ಅಣ್ಣ ಮನೆ ಬಾಡಿಗೆ 50,000 ಇಸ್ಕೊಂಡವಳು ಕೊಡ್ತಾನೆ. ಇಲ್ಲಿ ನೋಡೋಣ, ಇವನ್ ಜೊತೆ ನಿಂತವಳೆ. ನಾನು ದುಡ್ಡು ಇಸ್ಕೊಳ್ಳೋಣ. 50,000 ತಾನೆ ಬಿಸಾಕ ಅವ್ನ ಮಕ್ಕದ ಮೇಲೆ. ನನ್ನ ಹತ್ರ ಇಲ್ಲ. ₹1 ಕೊಡಲ್ಲ. ಅದೇನ್ ಮಾಡ್ತೀಯ ಮಾಡ್ಕೋಗಲ್ಲ. ಅಣ್ಣ. ಯಾರಿದು? ಶಿವಣ್ಣ. ಯಾವ ಪ್ರೊಡಕ್ಷನ್ ಶಿವಣ್ಣನ? ಜೋಗಿ ಜೋಗಿ ಶಿವಣ್ಣ. ನೆಕ್ಸ್ಟ್ ಎಪಿಸೋಡ್ ಈ ಗೇಟ್ ಹತ್ರ ಬಾ, ಐತೆ ನಿನ್ಗೆ. ಅಣ್ಣ ಒಂದ್ಸರಿ ಚಾಕುನ ಆಚೆಗೆ ತೆಗೆದ್ರೆ ಬ್ಲಡ್ ಗ್ರೂಪ್ ಯಾವ್ದು ಅಂತ ನೋಡ್ದೆ ಒಳಗಿಡಲ್ಲ. ಕಾಸು ಕೊಡ್ತೀಯ? ಇನ್ನೊಂದ್ಸರಿ ಹಸ್ಲ. ಒಂದೇ ಒಂದ್ ವಿಷಯದಲ್ಲಿ ಇಷ್ಟೆಲ್ಲ ಹೇಳ್ಬಿಟ್ಟೇನೋ. ಅಣ್ಣ ಮಚ್ಚಿಗೆ ಚಿಕ್ಕವನ ದೊಡ್ಡವನ ಹೆಂಗ್ ಗೊತ್ತಾಯ್ತದೆ? ಒಳಗೆ ಹೋಗ್ತಾನೆ ಬಿಡ್ತೀನಿ. ಆಯ್ತು, ಓಡೋಣ ಅಣ್ಣ. ಎಲ್ಲಿ ಹೊರಡೋದು? ಅವಳು ಫೋಟೋ ತಗೊಳಕ್ಕೆ ಅಂತ ಈ ಗೋಪಾಲಮ್ಮನ್ ಮಾಲಲ್ಲಿ. ಗೋಪಾಲಮ್ಮ ಮಾಲಲ್ಲ, ಗೋಪಾಲಣ್ಣ ಮಾಲು. ಅದೇ ಮಾಲಲ್ಲಿ ಐಫೋನ್ ತಗೊಟ್ಟಿನಿ 1,40,000 ರೂಪಾಯಿಗೆ. ಅದ್ಯಾರು ಕೊಟ್ಟರು? ಇಸ್ಕೊಳ್ಳೋಣ. ಐಫೋನ್ ಕೊಟ್ಬಿಟ್ಟೆ ಸುಮ್ನೆ ಬಿಟ್ಟಿರ್ತೀಯಾ? ಪಾರ್ಕು ಸಿನಿಮಾ ಅಂತ ವಸೂಲಿ ಮಾಡಿರ್ತೀಯಾ? ಕೊಡಕ್ಕಿಲ್ಲ ನೀನು. ಯಾವ್ದೇ ಕಾರಣಕ್ಕೂ ಕೊಡಲ್ಲ ಅವಾಗಲ. ಅಣ್ಣ ಡೈಲಾಗ್ ಬೇಕು ಅಣ್ಣಂದು. ಇದ್ಯಾರು? ಶಿವಣ್ಣ. ಅದು ಶಿವಣ್ಣ, ಇದು ಶಿವಣ್ಣ. ಇದು ಜೋಗಪ್ಪ ಶಿವಣ್ಣ. ಜೋಗಪ್ಪ ಜೋಗಯ್ಯ.
ಮಾಡಿದೆ ಅಣ್ಣ. ಏಯ್! ಅಣ್ಣ ಮತ್ತೆ ಏನ್ ಹೇಳ್ತಾವ್ರ ಗೊತ್ತಾ? ಏನ್ ಹೇಳ್ತಾವ್ರೆ? ಈಕಿತ ಮಾತ್ರ ಕಡಿದೆ ಬಿಡಲ್ಲ, ಕಾಸು ಕೊಡ್ತಾವನ ಇಲ್ಲ ಕತ್ತರಿಸ್ಬೇಕ ಕೇಳ್ತಾವ್ರೆ. ಐಫೋನ್ ತಾನೆ ಕೊಟ್ಟು ಹೋಗೆ. ಅದು ನನ್ನ ಹತ್ರ ಇಲ್ಲ. ಯಾರಿಗ್ ಕೊಟ್ಟೆ? ಅಮೀರ್ ತಗೊಂಡು ಹೋದ. ಅಮೀರ್ಟಿನ ಹತ್ರ ಐಫೋನ್ ತಗೊಳ್ಳೋವಷ್ಟು ಸಾಲ್ಗಾರ ಆಗವ್ಲ. ಅಮ್ಮ ನಿನ್ಗೊತ್ತು ಅಟ್ ನಮಸ್ಕಾರ ಕಣಮ್ಮ. ಅಣ್ಣ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ತಡಿಯೋಣ. ತಗೋ ಒಯ್ತಾರ ನೋಡು, 2 ಲಕ್ಷ ಕೊಟ್ಟಿದ್ದೀನಿ. 2 ಲಕ್ಷ ಮುಗ್ಯೋವರೆಗೂ ಮಾತ್ರ ನೀನ್ ಇವೆಂಟ್ ಇಂದ ಹೋಗ್ಬಾರ್ದು, ಓಕೆನಾ? ಎಲ್ಲೋಯ್ತಾರ ಹೋಯ್ತಾರೋ, ಅವಳ ಪಾದ ಸಮೀಬಾರ್ದು ಅಂದ್ಬಿಟ್ಟು ಸ್ಕೂಟಿ ತಗೊಟ್ಟಿನ್ ಗೊತ್ತಾ? ಏ ಚಪ್ಪಲಿ ತಗೊಂಡಿವ ಸಾಕಾಗಿತ್ತಲ್ಲ. ಏನ್ ಚಪ್ಲಿಗೆ ಪೆಟ್ರೋಲ್ ಎಷ್ಟು ಲೀಟರ್ ಎಲ್ಲಿ ಕೊಡಕಾತು? ಕೊಡಲ್ಲ. ಏಯ್ ಸ್ಕೂಟಿ ಅಷ್ಟೇ ತಾನೆ, ಬಿಸಾಕು, ಪಂಚರ್ ಹಾಕ್ಸ್ಕೊಂಡ್ ಓಡಿಸ್ಲಿ. ಅದು ನನ್ನ ಹತ್ರ ಇಲ್ಲ. ಇದ್ಯಾರಿಗ್ ಕೊಟ್ಟಮ್ಮ? ಸಂಜಯ್ಗೆ. ಸಂಜಯ್ ದಿನ ಹತ್ರ ಸ್ಕೂಟಿ ತಗೊಳ್ಳೋವಷ್ಟು ಬಡವರಾಗೋದ್ರ? ಸಾಧು ಸರ್, ಬಾಲಿವುಡ್ಗೆ ಎಲ್ಲ ಕನ್ನಡ ಡಬ್ಬಿಂಗ್ ರೈಸ್ ಹೋಯ್ತೈತೆ ಅನ್ಕಂಡೆ, ಆದ್ರೆ ಸ್ಕೂಟಿ, ಮನೆ ಬಾಡಿಗೆ, ಐಫೋನು ಎಲ್ಲ ಹೋಗ್ತೈತೆ. 3 ತಿಂಗಳು ಬಿಗ್ ಬಾಸ್ ಅಲ್ಲಿ ಬರೋ ವರ್ಷೊಳಗೆ ಬಾಲಿವುಡ್ ಇಷ್ಟೊಂದು ಬಡತನಕ್ ಬಂದ್ಬಿಡ್ತಾ. ಈಗ ಕೊಡಕ್ಕಿಲ್ಲ ನೀನು? ಏ ಕೊಡಲ್ಲ ಕಣದ ಅಣ್ಣ. ಓ ಗೊತ್ತಾಯ್ತು ಕಣಣ್ಣ, ಇದು ಬೆಳ್ಳಿ ಶಿವಣ್ಣ. ಮತ್ತೆ ಇದು ಮೋನಣ್ಣ. ಬರೀ ಶಿವಣ್ಣ. ಈಗ ಬಂದಿದ್ದು ಡುಡುನ್ ಡುಸ್ ನಮ್ಮ ಮೋನಣ್ಣ. ನನ್ ಮಕ್ಳ, ನೀವು ಎದುರಿಸ್ತಾ ಇರೋದಕ್ಕೆ ನಾವು ದುಡ್ಡು ತಂದು ಕೊಡ್ತಿಲ್ಲ ಕಣ. ನಮ್ಮೂರು ಒಳೆ ದಡಿನಲ್ಲಿ ತಡೆ ಹೊಡಿ ಹಂಗವ್ರೆ. ಇವನು ಡಾನೇನು ಇವಾಗ ಏನ್ ಕೊತ್ತೆ ಕತ್ತರಿಸದ ತಂದ್ಬಿಡ್ತೀನಿ ಅಣ್ಣ. ನಮಗ ಅಣ್ಣನ್ ಡೈಲಾಗ್ ಬೇಕು. ಅಣ್ಣನ್ ಡೈಲಾಗ್ ಬೇಕು ಅಂದ್ರೆ ಮುಂದಿನ ವಾರ ಕಾಯ್ಬೇಕು. ನನ್ಗೆಲ್ಲ ಇಷ್ಟು ಮೋಸ ಮಾಡಿರೋಳ್ನ ನೆಮ್ಮದಿಯಾಗಿರಕ್ ಬಿಡ್ತೀನೇನು? ಮಾಡ್ತೀನಿರೋ. ಹಲೋ ಅತ್ತೆ, ಇಲ್ಲಿ ನಿನ್ ಮಗಳು ಯಾವ ಜೊತೆ ಅವಳೆ? ಲೊಕೇಶನ್ ಕಳ್ಸ್ತೀನಿ, ಬೇಗ ಬಂದ್ಬಿಡು. ಅಣ್ಣ ಇವತ್ತಿಗಿಷ್ಟೇ ಬಾಣ. ನಾನು ಯಾರು ಅಂತ ಗೊತ್ತಾ? ಯಾರು? ಮಾವುತ್ತ. ಆನೆಯಲ್ಲಿ ಗೊತ್ತಾ ಇದೆ? ಬಾ 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 ಬಾ. ನಮಸ್ಕಾರ ಜಡ್ಜಸ್, ಎಲ್ರೂ ಚೆನ್ನಾಗಿದ್ದೀರಾ? 3 ತಿಂಗಳು ಚೆನ್ನಾಗೇ ಇರ್ತೀರಾ ಈ ಶೋ ಮುಗಿಯೋವರೆಗೂ. ಅದು ನನಗೂ ಗೊತ್ತು, ಪೇಮೆಂಟ್ ಆಗಾಗಲೇ ಬರ್ತಿರುತ್ತಲ್ಲ. ಈ ಡೈಲಾಗ್ ನಂದಲ್ಲ, ತುಕಾಲಿ ಹೇಳ್ಕೊಟ್ಟ. ಮೇಡಮ್ ಯಾವಾಗ ನೋಡಿದ್ರು ಗಂಡಂಗ್ ಹೊಡಿತಾಳೆ. ಇನ್ಮೇಲೆ ನಾನು ಗಂಡಂಗ್ ಹೊಡಿಯಲ್ಲ ಮೇಡಮ್, ಬರೀ ಆಕ್ಟಿಂಗ್ ಅಲ್ಲಿ ಹೊಡಿತೀನಿ. ಅದಕ್ಕೆ ಹೇಳೋದು ನನ್ ಸ್ಟೂಡೆಂಟ್ ಅಂತ. ತಾನೆ ಹೊಡೆಯಕ್ಕಿಲ್ಲ ಅಂತ ಹೇಳ್ದಲೆ. ಅದು ನನ್ ಗಂಡಂಗ್ ಹೊಡಿಯಕ್ಕಲ್ಲ ಅಂದೆ, ಬೇರೆ ಗಂಡಂಗ್ ಹೊಡಿಯಕ್ಕಲ್ಲ ಅಂದ. ಕ್ಯಾರೆಕ್ಟರ್ ಬಿಡ್ಬೇಡ, ಬೆಸ್ಟ್ ಪರ್ಫಾರ್ಮರ್ 10,000 ಇದೆ. ಅಳಿ ಅಂದ್ರೆ ಆಹಾ, ನಿನ್ ಬಾಯ್ಲಿ ಅಳಿ ಅಂದ್ರೆ ಏನೋ ಪದ ಕೇಳಕ್ಕೆ ಭಾರಿ ಖುಷಿ ಆಯ್ತೈತೆ. ಸ್ಕಿಟ್ ಮಾಡೋ ಬೇವರ್ಸಿ. ಕ್ಯಾರೆಕ್ಟರ್ ಬಿಡ್ಬೇಡ. ನಾನ್ ಕ್ಯಾರೆಕ್ಟರ್ ಬಿಟ್ಟೇ ಇಲ್ಲ, ಯಾಕಂದ್ರೆ ನೋಡಿ ಅಳಿ ಅಂದ್ರೆ ನೀವು ನನ್ನ ಮಗಳನ್ನ ಮದ್ವೆ ಆಗ್ತಿದ್ದೀರಾ ಅಂತ ಕೇಳಿ ತುಂಬಾ ಖುಷಿ ಆಯ್ತಪ್ಪ. ನನಗೂ ಅಷ್ಟೇ, ನಿಮ್ಮ ಮಗಳು ಮದ್ವೆ ಆದ್ಮೇಲಿಂದ ಸಿಕ್ಕಾಪಟ್ಟೆ ಖುಷಿ. ಎತ್ತ ಕೈ ಬೇವರ್ಸಿ, ಕೈ ಮುರ್ದಂಗೆ ನಾಲ್ಗಿಗೆ ತುರುಕ್ಬಿಡ್ತೀನಿ ಕಳ್ಳನ್ ಮಗನೇ. ಕ್ಯಾರೆಕ್ಟರ್ ಬಿಡ್ಬೇಡ. ನಾನ್ ಕ್ಯಾರೆಕ್ಟರ್ ಬಿಟ್ಟೇ ಇಲ್ಲ, 10,000 ನೆನ್ಪಿದೆ. ಅಳಿ ಅಂದ್ರೆ ನಿಮ್ಮಿಬ್ರು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದ್ಯಪ್ಪ. ನನಗೂ ಅಷ್ಟೇ, ಸಿಕ್ಕಾಪಟ್ಟೆ ಖುಷಿ. ಖುಷಿ ಆಯ್ತದ ನಿನ್ಗೆ? ಕಂಟ್ರೋಲ್ ಮಾಡು.
ಕುತ್ಕೊಳ್ಳಲ್ಲ ಕಟ್ಕೊಂಡು ನಾವು ನಿನ್ಗೆ ಕಂಟ್ರೋಲ್ ಸಿಕ್ಕಿಲ್ಲ ಅವಳು ನಾನ್ ಮೆಂಟ್ರು ಕಂಟ್ರೋಲ್ ಮಾಡ್ಬೇಕಂತ ನನ್ ಮಗ್ನೆ ಅಳಿಯಂದ್ರೆ ನಿಮ್ಮಿಬ್ರು ಜೋಡಿ ನೋಡ್ತಾ ಇದ್ರೆ ನಂದೇ ದೃಷ್ಟಿ ಬಿದ್ಬಿಡುತ್ತೇನು ಅಲ್ವೇನ್ರಿ? ಅಂತೀಯಾ? ನಾನೇ ಹೇಳ್ತಿದ್ದೀನಿ ತಾನೇ. ಮಕ ಕಿತ್ತೋಗ್ಬಿಡ್ತೀನಿ ಮನೇಲಿ ನೋಡ್ರೆ ಗಂಡನ್ ಮಾತಾಡಕ್ ಬಿಡಕ್ಕಿಲ್ಲ ಇಲ್ಲಿ ಬಂದ್ರೆ ನನ್ನನ್ ಮಾತಾಡಕ್ ಬಿಡಕ್ಕಿಲ್ಲ ಇಲ್ಲಿ ನೀನ್ ಮೆಂಟ್ರ ಇಲ್ಲ ನಾನ್ ಮೆಂಟ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ತವರೆ ಕೊಡಿ ಅಂದ್ರೆ ತವರೆ ಕೊಳನೆ ಕೊಟ್ಟಿದಿರಲ್ರಿ ಮುಳ್ಸ್ ಸಾಯಿಸ್ತದೆ. ಅಪ್ಪ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರಿದ್ದೀರಪ್ಪ? ಸ್ಟಿಕ್ ಕಪ್ಪೆ ನನ್ ಮಗನ್ ಮೈಕ್ ಆಫ್ ಮಾಡಿ. ಹೋದ್ವರ ಸೆಲೆಕ್ಷನ್ ಆದ ಗಣ ಕಪ್ಪೋಡಿ ಏನಂದ್ರೆ ಈ ಕಪ್ಪೆ ಅಂತ ಇದೆ. ಬಾಯಿ ಮುಚ್ಕೊಂಡ್ ನಿಂತ್ಕೊಳ್ಳೋ ಕ್ವಾರ್ಟರ್ ಕಪ್ಪೆ. ವಾಟರ್ ಕಪ್ಪೆ ಕ್ವಾರ್ಟರ್ ಕಪ್ಪೆ ಸಂದೆ ಐತಿದಂಗೆ ಕ್ವಾಟ್ರು 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 ಅಂದ್ಕೊಂಡ್ ತಿರುಗ್ತಿಯಲ್ಲಪ್ಪ ಅದೇ. ನಾನು ಮೆಂಟ್ರು ಕ್ಯಾರೆಕ್ಟರ್ 10,000. ಅಳಿಯಂದ್ರೆ ನಿಮ್ಗೊಂದ್ ವಿಷಯ ಹೇಳ್ಬೇಕು. ಹೇಳು. ನಿಮ್ ಜೊತೆ ನನ್ ಮಗಳಿರೋದ್ ನೋಡಿ ಹಳ್ಳಿಲೆಲ್ಲ ತುಂಬಾ ಕೆಟ್ಟಾಗ್ ಮಾತಾಡ್ತಿದ್ದಾರೆ ಅಳಿಯಂದ್ರೆ, ಕೆಟ್ಟಾಗ್ ಮಾತಾಡ್ತಿದ್ದಾರೆ. ನನ್ ಮಗ್ಳಿಗ್ ತಾಳಿ ಕಟ್ಟಿ ಒಂದ್ ಜೀವನ ಕೊಡಿ ಅಳಿಯಂದ್ರೆ. ನೀನ್ ಹೇಳದೆ ನಾನ್ ಕೊಡದೆ ನೋಡಿಲೆ ಹಿಂಗ್ ಕಟ್ಬಿಡ್ತೀನಿ ತಾಳಿನ. ಕಟ್ಟು. ಅವ್ನ್ ಬರ್ಗೆಟ್ ನನ್ ಮಗ ಯಾವಳ ಸಿಗ್ತಾನ ಅಂತ ಕಾಯ್ತಿರ್ತಾನೆ. ಕಟ್ಟೆ ಬಿಡ್ತಾನೆ ಬೇಕಾದ್ರೆ. ಕಟ್ಲಾ ನೋಡ್ತೀನಿ ಕಟ್ಟು. ಏನೋ ಕ್ಯಾರೆಕ್ಟ್ರು ಇಲ್ಲಿ ನನ್ ಕ್ಯಾರೆಕ್ಟರ್ ಹೋಯ್ತೈತೆ, ಅವ್ನ್ ಕ್ಯಾರೆಕ್ಟರ್ ಬಿಡ್ಬಾರ್ದ. ತಲೆ ಕೆಡ್ಸಿ ಕ್ಯಾರೆಕ್ಟರ್ಲೇ ಇರು ಹೋಗಿ ತಿರ್ಗಿ ತಾಲಿ ಕಟ್ಸೋ. ಅಳಿಯಂದ್ರೆ ತಾಳಿ ಕಟ್ಟಿ. ಕಟ್ಲ ನೋಡಿ ಯೋಚನೆ ಮಾಡು. ಪ್ರಾಪರ್ಟಿ ತಾಳಿ ಕಟ್ಟೋ. ಕಂಟ್ರೋಲ್ ಮಾಡ್ಕೋ. ಮ್ಯೂಸಿಕ್. ಬೈಲಿ ಆತೆ ಆಶೀರ್ವಾದ ಮಾಡತ್ತೆ. ಮನೆ ಬಾ ಮಗನೇ ನೋಡ್ಕತ್ತೀನಿ. ನಿಜವಾಗ್ಲೂ ಹೊಡಿತಾ ಹೇಳು. ಆಶೀರ್ವಾದ ಮಾಡ್ದೇರಿ. ಯಾಕೆ ಲೂಸ್ ಆಗೋಣ ಇವಾಗ ಗೊತ್ತಾಯ್ತು ನನ್ಗೆ. ಹಿಂಗ್ ಹೊಡೆದ್ರೆ ಕ್ಯಾರೆಕ್ಟರ್ ಬಿಡ್ಬೇಡ 10,000 ಬಿಟ್ಟಿಲ್ಲ ನೋಡಿ ಬೇಕಾದ್ರೆ. ಅಳಿಯಂದ್ರೆ ಮದ್ವೆ ಎಲ್ಲ ಮುಗೀತು. ಸಮಯ ಮೀರೋ ವರ್ಷಕ್ಕೆ ಪ್ರಸ್ತವನ್ ಮುಗಿದ್ಬಿಟ್ರೆ ಅಷ್ಟೇ ಸಾಕು. ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ ನೋಡೀಗ. ಬೇಡ ಅಂತ ಹೇಳು. ಅಲ್ಲ ನನ್ ಗಂಡ ಇಷ್ಟು ಒಳ್ಳೆಯವರಲ್ಲ. ರೋಡಲ್ಲಿ ಹೋಗೋ ಬರೋರ್ಗೆಲ್ಲ ಪಾಪ ಮನೇಲೇ ಜಾಗ ಕೊಟ್ಬಿಟ್ಟಿದಾರೆ ಮಲ್ಕೊಳ್ಳೋದಕ್ಕೆ. ಹೌದಮ್ಮ, ನಿಂಗ ಗಂಡ ಬಾರಿ ಒಳ್ಳನು. ನಾವ್ ಗತಿ ಇಲ್ದಾರ ನೋಡು ನಮ್ಗೆ ಜಾಗ ಕೊಟ್ಟವನೆ, ಅವ್ನ ಒಳಗಡೆ ಜಾಗ ಮಾಡ್ಕತಾವನೆ. ಕ್ಯಾರೆಕ್ಟರ್ ಬಿಡ್ಬೇಡ. ಕ್ಯಾರೆಟ್ ಅಷ್ಟೇ ತಾನೆ. ಇವಾಗ ನೋಡಿ ಯಾರಮ್ಮ ನೀನು? ನಿನ್ ಹೆಸರೇನು? ನಾನು ತುಕಾಲಿ ಹೆಂಡತಿ ಮಾನಸ. ನೀನ್ ಮಾನಸ ಅವ್ರೆ ನಾನೇನ್ ಬೇವರ್ಸ. ಓ ಫಸ್ಟ್ ನೈಟ್ ಮಾಡಕ್ಕೂ ಬಿಡಲ್ವಲ್ಲ ಅತ್ತೆ. ಯಾಕತ್ತೆ? ಕರಿಮಣಿ ಅಯ್ಯೋ 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 ಕಿತ್ತೋದ್ ನನ್ ಮಗ್ನೆ. ನೀನೆಂತ ಗತ್ತಿಗೆ ನೋಡು. ಅಲ್ಲ ನಾನು ಹೋಗಿ ಮಡ್ಲು ತುಂಬಿಸ್ಕೊಂಡ್ ಬರೋ ಗ್ಯಾಪ್ ಅಲ್ಲಿ ಯಾವ ಜೊತೆ ಮಡ್ಲೆ ತುಂಬಿಸ್ತಿದ್ಯಲ್ವೇನೋ. ಅವನಂತೂ ಸುಮ್ಮನೆ ಬಿಡ್ಬೇಡಿ, ಒಡ್ ಸಾಯಿಸ್ರಿ. ಸಂಜನಾ ಆಕ್ಟಿಂಗ್ ಹೇಳ್ಕೊಡ್ತೀನಿ ಮಾ ನೀನು. ನಾಯಿ ನನ್ನ ಮಗನೇ, ಇವತ್ತು ನಿನ್ನ ಬಿಡ್ತೀನೇನೋ. ಯಾಕೋ ಆಯ್ತಾ ಇಲ್ಲ ಮೇಡಮ್, ಇದು ಸಮಾಧಾನ ಆಯ್ತಾ ಇಲ್ಲ ನನ್ಗೆ. ಬೇರೆ ಏನಾದ್ರೂ ಬೇಕಿತ್ತು. ಅಕ್ಕ ತಗೊಳ್ಳಿ. ಸೂರ್ಯ ಸ್ಟೇಜ್ ಮೇಲೆ ಮಾತ್ರ ನನ್ನ ಹೆಂಡತಿ ನೋಡಿದ್ರ ದಿನ ಮನೇಲಿ ಹೊಡ್ಸ್ಕತ್ತೀರ. ನಾನ್ ಕಂಡ್ರ ಡಿಶ್ ಕೊಡ. ಇವತ್ತಿಲ್ಲ ಕೊಡ್ತೀನಿ ಬಾ ನಿನಗೆ ಡಿಶ್. ಮೆತ್ತಿಗೆ ಎಂಟ್ರಿ. ಥ್ಯಾಂಕ್ ಯು. ಹೆಂಗಿತ್ತು ನಿಮ್ ಸ್ಕಿಟ್ಟು? ಏನ್ ಜಡ್ಜಸ್ ಹೇಳ್ಬೇಕು. ಅಷ್ಟೆಲ್ಲ ಗೊತ್ತಲ್ವಾ ನಿಮ್ಗೆ? ಹೆಂಗ ಅನಿಸ್ತು ಹೇಳಿ.
ಚೆನ್ನಾಗಿತ್ತು ಫಸ್ಟ್ ಟೈಮ್ ನಿಮ್ಮ ಆಕ್ಟಿಂಗ್ ಹೆಂಗಿತ್ತು? ಫಸ್ಟ್ ಟೈಮ್ ಅದೇ ನೀವು ಹೇಳ್ಬೇಕದೇ. ಅಲ್ಲಿ ನೀವ್ ಹೇಳಿ ನಿಮ್ಮ ಆಕ್ಟಿಂಗ್ ನನ್ಗೆ ಗೊತ್ತಾಗಲ್ಲ ಸರ್. ಶ್ರುತಿ ಮ್ಯಾಮ್, ಸಾಧು ಸರ್, ಕೋಮಲ್ ಸರ್ ಹತ್ರ ಕೇಳಿ. ಕೇಳ್ಬೋದಾ? ಹೇಳಿ ಸರ್. ನಿಮ್ ಪರ್ಮಿಷನ್ ಇದೆಯಾ? ಖಂಡಿತ. ಓಕೆ ಶ್ರುತಿ ಮೇಡಮ್, ಹೇಗಿತ್ತು ಈ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್? ಇನ್ನು ಬಿಲ್ಡಪ್ ಕೊಡೋಣ ಅಂತಿದ್ದೆ. ಬೇಕಾ ಬೇಡ? ಬಿಡ್ಬೇಕು. ಇಷ್ಟು ದಿನ ನೀವು ಬರೀ ಮ್ಯೂಸಿಕ್ ಮೋಹನ್ ಆಗಿದ್ರಿ, ಇನ್ಮೇಲಿಂದ ನೀವು ಮಾಸ್ ಮೋಹನ್. ಮೋನಣ್ಣ, ಹೇಳಿ ಮೇಡಮ್. ಏನಣ್ಣ ನಿಮ್ ಎಂಟ್ರಿ? ನಿಜವಾಗ್ಲೂ ಹೇಳಿ, ಅವ್ರ ವಾಕಿಂಗ್ ಸ್ಟೈಲು, ಅವಳ ಎಂಟ್ರಿ ನಿಮ್ಗೆ ಇಷ್ಟ ಆಯ್ತೋ ಇಲ್ವಾ? ಅಲ್ಲ, ನಮ್ಮ ಹುಡುಗರೆಲ್ಲ ಪಾಪ ಅಷ್ಟೆಲ್ಲ ಡೈಲಾಗ್ ಓದ್ಕೊಂಡು ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿ ಆಕ್ಟ್ ಮಾಡ್ಕೊಂಡು ಎಲ್ಲ ಬಂದ್ರು ಒಂದೇ ಒಂದು ವಾಕಿಂಗ್ ಸ್ಟೈಲಲ್ಲಿ ನೀವು ಎಲ್ಲರ ಹತ್ರ ಚಪ್ಪಾಳೆ ತಗೊಂಡ್ರಲ್ಲ, ಇದು ನ್ಯಾಯವಾ ನಿಮ್ಗೆ? ಹೇಳಿ ಮೋಹನ್, ಹೇಳಿ. ಅಲ್ಲ, ನಿಮ್ಗೆ ಖುಷಿ ಅನ್ಸಿದ್ರೆ ಏನಪ್ಪ ಇಷ್ಟೊಂದು ವಿನಯ ವಿಧೇಯತೆ ಹಿಂಗೆ ಇದಾರಪ್ಪ ಕಾರ್ತಿ. ಹಿಂಗೆ ಇರ್ತಾರೆ. ಒಂದ್ ಡೈಲಾಗ್ ಹೇಳಿ ಅಣ್ಣ, ಚಂದ ಮಾಡಿದ್ರೆ ಅಂದ್ರೆ ಸಾಕು. ಅಣ್ಣ ನಿನ್ನ ದಯೆ, ನೀನು ನನ್ನ ಜೊತೆ ಇದ್ರೆ ನನಗೆ ಸಕಲವೂ ಸಿದ್ಧ. ಬೆಳಿಗ್ಗೆ ಸುಜನ್ ಅವರ ಮತ್ತೆ ಗತ್ತು ಅನ್ಕೊಂತಾರೆ ಅಂತ ಒಮ್ಮೆ ಹೋಗಿ ಮಾತಾಡಿ ಬಂದೆ. ಅವ್ರು ನಿನ್ಗೆ ಅವನ್ ಸಿಕ್ಕಿದ್ದಾನೆ, ನಿನ್ಗೆ ಒಳ್ಳೇದಾಗ್ತದೆ ಹೋಗು ಅಂದ್ರು. ಹಿಂಗೆ ಇರ್ತಾರೆ, ಯಾವಾಗಲೂ ಹಿಂಗೆ ಇರ್ತಾರೆ. ಆದ್ರೆ ಮೋಹನಣ್ಣ, ನಿಮ್ದು ವಾಕಿಂಗ್ ಸ್ಟೈಲ್ ಎಲ್ಲ ಚೆನ್ನಾಗಿತ್ತು, ಆದ್ರೆ ಡಾನ್ ಇರ್ಬೇಕಾಗಿರೋ ಡೈಲಾಗ್ ಎಲ್ಲ ನಮ್ ಕಾರ್ತಿ ಹೇಳ್ತಾ ಇದ್ನಲ್ಲ, ಅದ್ ಹೆಂಗೆ ಮ್ಯಾಚ್ ಆಗ್ತಾ ಇತ್ತು? ಅದಕ್ಕೆ ಇಟ್ಟ ಸರ್. ನೆಕ್ಸ್ಟ್ ವೀಕ್ ಡೈಲಾಗ್ ಅಲ್ಲಿ ಹೊಡ್ಕೋತೀನಿ ಅಂತ ಹೇಳಿದಾರೆ. ಒಂದೇ ಸರಿ ಎಲ್ಲ ಟ್ಯಾಲೆಂಟ್ ತೋರಿಸ್ಬಿಟ್ರೆ ಕಪ್ಪು ಇವತ್ತೇ ಕೊಟ್ಬಿಡ್ತಾರೆ ನನಗೆ. ಬೇಡ, ಧೈರ್ಯ ಚೂರ್ ಧೈರ್ಯ ತಗೊಂಡ್ ಮಾಡ್ತೀನಿ. ಪೂರ್ತಿ ಧೈರ್ಯ ಒಂದೇ ಸತಿ ತಗೊಳಲ್ಲ ಅಂದಿದ್ದಾರೆ ಅವರು. ಮೋಹನಣ್ಣ ಹೇಳಿ, ನೀವ್ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಕ್ಕೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿರುವಂತಹ ಸ್ಕ್ರಿಪ್ಟು, ಕತೆ, ಡೈಲಾಗೋ ಅಥವಾ ನೀವಾಗಿ ನೀವು ತಗೊಂಡಿರೋ ಧೈರ್ಯನೋ? ಇಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿರೋ ಧೈರ್ಯ. ಅಲ್ಲಲ್ಲ, ಶ್ರುತಿ ಮೇಡಮ್ ಕೇಳ್ತಾ ಇರೋದು ಎಲ್ಲರೂ ಧೈರ್ಯ ಕೊಡ್ತಾ ಇರಾ? ಎಲ್ಲರೂ ಇವರು ಈ ಮೇಡಮ್ ಧೈರ್ಯ ಕೊಟ್ಟ. ಮೋಹನಣ್ಣ, ಪಾತ್ರಗಳಿಗೆ ತಕ್ಕಂತೆ ಚೆನ್ನಾಗಿ ಆಕ್ಟ್ ಮಾಡೋದಕ್ಕೆ, ಆಕ್ಟ್ ಮಾಡಿಸೋದಕ್ಕೆ ಒಬ್ಬ ಒಳ್ಳೆ ಮೆಂಟರ್ ಸಿಕ್ಕಿದ್ದಾರೆ. ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಆಮೇಲೆ ಸಖತ್ ಸರ್ಪ್ರೈಸಿಂಗ್ ಆಗಿ ನಾನು ತುಂಬಾನೇ ಇಷ್ಟಪಟ್ಟಿದ್ದು ಎಂಟ್ರಿ ಒಂದೇ ರೀ. ಏನ್ ಬಂತು ರೀ ಒಂಟಿ ಸಲಗ ಆನೆ. ಏನ್ ಮನಸ, ಕ್ಯಾರೆಕ್ಟರ್ ಇಂದ ಒಳಗಡೆ ಬರೋದು, ಕ್ಯಾರೆಕ್ಟರ್ ಇಂದ ಆಚೆ ಹೋಗೋದು, ನಿಮ್ ಪ್ರಯತ್ನವ ಸೂಪರ್ ಮಾನಸ. ಥ್ಯಾಂಕ್ ಯು, ಸೂಪರ್. ಮೊದಲನೇ ಪ್ರಯತ್ನದಲ್ಲಿ ನೀವು ಮಾಡಿರುವಂತ ಪ್ರಯತ್ನಕ್ಕೆ, ನೀವು ಮಾಡಿರುವಂತ ಆಕ್ಟಿಂಗಿಗೆ ಸೂಪರ್ 100 ಮಾರ್ಕ್ಸ್. ಥ್ಯಾಂಕ್ ಯು. ನಮ್ ಗೊಬ್ಬರ ಏನು ಅಷ್ಟು ಹೊಡೆಸ್ಕೊಂಡಿಲ್ಲೋ. ನಾವೆಲ್ಲ ಅಲ್ಲಿ ಕುತ್ಕೊಂಡು ಸೌಂಡ್ ಲಿಟ್ರಲಿ ಇಲ್ಲಿ ಇಲ್ಲ, ನಾನು ಒಂದ್ಸರಿ ಗೊಬ್ಬರಂಗು ಹೊಡೆದಿದ್ದು, ಆಮೇಲೆ ತುಕಾಲಿ ಅವ್ರಿಗೂ ಕೆನ್ನೆ ಮೇಲೆ ಸೈರಿಗೆ ಬಿತ್ತು. ತಲೆಗೆ ಫೈಟ್ ನೋಡಿದ್ಲು ಅವನ್ಗೆ. ಸೀರಿಯಸ್ ಆಗಿ ಹೊಡೆದಿದ್ದು ಸಂತಂಗೆ. ಸಂಜನನ್ನ ಎತ್ಕೊಳ ಸೀನ್ ಇರ್ಲಿಲ್ಲ, ಓಡೋಗಿ ತಪ್ಕೊಳ ಸೀನ್ ಇರ್ಲಿಲ್ಲ ಮೇಡಮ್. ಅದ್ಯಾವ್ದು ಅವರು ಬೇಕು ಅಂತ ಹಾಕೊಂಡಿದ್ದು. ತುಕಾಲಿ ಅವರು ಇದು ಹಿಂಗೆ ನಡೀತಾ ಇದ್ರೆ ನಾವು ಬಿಡೋದಿಲ್ಲ. ಮೇಡಮ್ಗೆ ಆಯುಧಗಳನ್ನ ನಾವು ಕೊಡುತ್ತೇವೆ. ಹೆಣ್ಮಕ್ಳು ಚೆನ್ನಾಗಿ ಆಕ್ಟ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ ಮೇಡಮ್. ಸೊ ಅದಕ್ಕೋಸ್ಕರನೇ ಒಂದ್ ಸ್ವಲ್ಪ ಜಾಸ್ತಿ ಉತ್ತೇಜನ ಕೊಟ್ಟು ಓಪನ್ ಅಪ್ ಆಗಿರ್ಲಿಲ್ವಲ್ಲ ಸಂಜನಾ, ಸ್ವಲ್ಪ ಜಾಸ್ತಿ ಓಪನ್ ಅಪ್ ಮಾಡೋಣ ಅನ್ಬಿಟ್ಟು ಆ ಥರ ಮೇಡಮ್. ಅಂದ್ರೆ ನಿಮ್ಮಷ್ಟು ಓಪನ್ ಅಪ್ ಆಗಬೇಕು ಅಂತ. ಹೌದು ಮೇಡಮ್. ಪಾಪ ಅವರು ಒಂದ್ ಸ್ವಲ್ಪ ಭಯ ಬೀಳ್ತಿದ್ರು ಫಸ್ಟ್ ಇದರಲ್ಲಿ. ಈ ಸ್ಕಿಟ್ಟಲ್ಲಿ ನಿನ್ ಜೊತೆ ಆಕ್ಟ್ ಮಾಡಿದ್ರೆ ನಂಗೆ ಭಯ ಅನ್ನೋದೇ ಇರಲ್ಲ, ನಾನು ಆರಾಮಾಗಿ ಕಂಫರ್ಟಬಲ್ ಆಗಿ ಮಾಡ್ತೀನಿ. ಸಂತು ನೀವು ಒಬ್ರಿದ್ರೆ ಸಾಕು ಅಂತ ಅವಳೇ ಹೇಳಿದ್ಲು, ಬೇಕಾದ್ರೆ ಕೇಳಿ ಬೇಕಾದ್ರೆ. ಇದು ಅವ್ರದೇ ಡೈಲಾಗು, ಇದು ಇಲ್ಲ. ಎಲ್ಲ ನೀನೇ ಹೇಳ್ಕೊಂಡಿದ್ದೆ ಅಂತ ಹೇಳ್ಕೊಳ್ಳೋಳು. ಈಗ ಗೊಬ್ಬರ ಮೇಡಮ್, ನಿನ್ ಎಂಟ್ರಿ ಮಾತ್ರ ಸೂಪರ್ ಕಣೋ. ಸೆಕೆಂಡ್ ಎಂಟ್ರಿ, ಫಸ್ಟ್ ಎಂಟ್ರಿ. ಅಂಡ್ ನಮ್ ಕಾರ್ತಿ ಇದ್ಯಾಕೋ ಬರೀ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗ್ತಾ ಇದೆಯಾ ಕಣೋ ನೀನು? ಸಪೋರ್ಟಿಂಗ್ ಆರ್ಟಿಸ್ಟ್ ಆದ್ರೂ ಪರವಾಗಿಲ್ಲ ಮೇಡಮ್, ಪ್ರಾಂಪ್ಟ್ ಮಾಡೋ ಆರ್ಟಿಸ್ಟ್ ಆಯ್ತಾ ಇದೆ. ನೀವ್ ಯಾರ ತರ ವಾಕಿಂಗ್ ಮಾಡಿದ್ರೆ ಏನು ಮೋಹನಣ್ಣ, ನಮ್ ಹುಲಿ ನಡ್ಕೊಂಡ್ ಬರೋ ಗತ್ತು ಗೊತ್ತೇನಣ್ಣ? ಈ ಹಿಂದೆ ಒಂದ್ ದೊಡ್ಡ ಇತಿಹಾಸ ಇದೆ ನಮ್ ಹುಲಿಗೆ. ಹುಲಿ ಬಾ ಹುಲಿ, ಅದನ್ನ ನೋಡ್ಬೇಕು ಅಂತ ನನ್ಗೆ ಆಸೆ ಇದೆ. ಇದು ಟ್ರೈನ್ ಆಗಿಲ್ಲ, ಹುಲಿ ಮಾಡಿಸ್ಬೇಕು. ಏ ಅಣ್ಣ, ಮುಂದಿನ ವಾರ ನೋಡಿ ಅವ್ರ ಕತೆ ಬಿದ್ದೇ ಹೋಗ್ಬಿಡ್ತದೆ.
ಈ ಸ್ಕಿಟ್ಟಲ್ಲಿ ಹೊಸಬ್ರೆ ಜಾಸ್ತಿ ಇದ್ರಿ, ಹಾಗಾಗಿ ನಾನು ನಿಮ್ಮ ತಪ್ಪುಗಳನ್ನ ಹೆಚ್ಚಿಗೆ ಹೇಳಕ್ ಹೋಗಲ್ಲ. ನಿಮ್ಮಲ್ಲಿ ಈ ಒಂದು ಉತ್ಸಾಹ ಇದೆಯಲ್ಲ, ನೀವೊಂದು ಸಣ್ಣ ಒಳ್ಳೆ ಡೈಲಾಗ್ ಹೇಳಿದ್ರೆ, ಒಳ್ಳೆ ಆಕ್ಟಿಂಗ್ ಮಾಡಿದ್ರೆ, ಜನ ಕೊಡುವಂತ ಚಪ್ಪಾಳೆಗಳನ್ನ ನೀವು ನೋಡಿದಿರಲ್ಲ, ಇದು ಹೆಚ್ಚು ಮಾಡ್ಕೊಳ್ಳುವಂತ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ, ಮೊದಲನೇ ಸ್ಕಿಟ್ಗೆ ನೀವು ಮಾಡಿರುವಂತ ಪ್ರಯತ್ನ ಚೆನ್ನಾಗೇ ಇದೆ ಅಂತ ಹೇಳ್ತಾ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಕಮಲ್ ಸರ್, ನಾನು ಈ ಸ್ಕಿಟ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ನನಗೆ ಪರ್ಸ್ನಲಿ ನನಗೆ ಸ್ವಲ್ಪ ಬೇಜಾರೈತೆ. ಯಾಕಂದರೆ ನಮ್ಮ ಮನೇಲಿ ಇದ್ದಿದ್ದಂಥ ನಾಯಿ ಸತ್ತೋಯ್ತು, ಹಂಗಾಗಿ ಅದನ್ನು ನಮಗೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು. ಬಟ್ ನನಗೆ ಆವಾಗ ಮೇರಾ ನಾಮ್ ಜೋಕರ್ ರಾಜ್ ಕಪೂರ್ ಅವ್ರ ಸೀನ್ ಜ್ಞಾಪಕ ಬಂತು. ದ ಶೋ ಶುಡ್ ಗೋ ಆನ್, ನಾವು ನಗಿಸ್ತಾ ಇರಬೇಕು, ನಮ್ಮಲ್ಲಿರೋ ನೋವು ನಮ್ಮೊಳಗಡೆ ಇರಬೇಕು ಅನ್ನೋ ಮೈಂಡ್ ಸೆಟ್ ನನಗೇನೋ ಬರ್ತಾ ಇರಲಿಲ್ಲ. ಬಟ್ ಇವ್ರ ಎಂಟ್ರಿ ಬಂದಿದ್ದ ತಕ್ಷಣನೇ ನಾನೊಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮ್ಮ ನಾಯಿ ಸತ್ತೋಗಿದೆ, ನಾನು ಆ ದುಃಖದ ಫೀಲಿಂಗಿಂದ ಆಚೆ ಬಂದಿದ್ದೀನಿ ಅನ್ನೋದು ನಮ್ಮ ಮೋಹನ್ ಅವ್ರಿಗೆ ಹೇಳ್ಬೇಕು ಖಂಡಿತವಾಗಿ. ಯಾಕಂದರೆ ಇದು ಉತ್ಪ್ರೇಕ್ಷೆಗಲ್ಲ, ಅವರು ಮಚ್ಚ ಮೇಲೆ ಆ ಕರ್ಪೂರ ಇಟ್ಬಿಟ್ಟು ಬೆಳಗ್ಬೇಕಾದ್ರೆ ಲಿಟ್ರಲಿ ಒಂದು ಬ್ಲಾಸ್ಟೇ, ಅದು ಕಾಮಿಡಿ ಬ್ಲಾಸ್ಟ್. ಅದಕ್ಕೆ ತಕ್ಕಂಗೆ ನಮ್ಮ ಶಿವಣ್ಣ ಅವ್ರ ಸಾಂಗ್ ಬಿದ್ದಿದ್ದಕ್ಕೆ ಅದೊಂದು ದೊಡ್ಡ ಮಟ್ಟಕ್ಕೆ ಇದಾಯಿತು. ನಾನು ಆಚೆ ಬರೋದಕ್ಕೆ ನೀವೊಂದು ಹೆಲ್ಪ್ ಮಾಡಿದ್ರಿ, ನಿಮಗೆ ಥ್ಯಾಂಕ್ಸ್ ನಾನು ಹೇಳಬೇಕು. ಇನ್ನು ಸೆಕೆಂಡ್ ಕ್ರೆಡಿಟ್ ಕೊಡಬೇಕಾಗಿರೋದು ನಮ್ಮ ತುಕಾಲಿ ಅವ್ರ ವೈಫ್ ಮಾನಸ ಅವ್ರಿಗೆ. ಕಾರಣ ಯಾಕೆ ಅಂದರೆ, ಇವಾಗ ನಾನು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡ್ಯುಯೆಟ್ ಮಾಡಬೇಕಾದ್ರೆ ನನ್ನ ಪಕ್ಕದಲ್ಲಿ ನನ್ನ ಹೆಂಡತಿ ಇದ್ರೆ ಇರಿಟೇಟ್ ಮಾಡ್ಕೋತಾ ಇರ್ತಾಳೆ. ಯಾಕಂದರೆ ನಾವೊಂದು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಅಲ್ಲಿ ಮಾಸ್ಟರ್ ಹೇಳ್ಕೊಟ್ಟಂಗೆ ಮಾಡಬೇಕು ಅಂತ ಒಂದು ಇದರೊಳಗಡೆ ಅವರು ಅದು ಇನ್ವಾಲ್ವ್ ಆಗಿ ಎಷ್ಟು ಅದು ಇದು ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಇದು ಸ್ಟೇಜ್ ಆಗಿರ್ಬೋದು, ಬಟ್ ಎಲ್ಲೋ ಒಂದು ಕಡೆ ತನ್ನ ಮತ್ತು ತುಕಾಲಿ ಅವರ ರಿಲೇಷನ್ಶಿಪ್ ಮರೆತು ಆ್ಯಕ್ಟ್ ಮಾಡ್ತಾ ಇದ್ರಲ್ಲ, ನಿಜಕ್ಕೂ ಹ್ಯಾಟ್ಸ್ ಆಫ್ ಟು ಯು. ನಿಮ್ಮಲ್ಲಿ ಆ ಕಲಾವಿದ ಇವಾಗ ಚಿಗುರೊಡಿತಾ ಇದ್ದಾನೆ, ಅದು ಹೆಮ್ಮರವಾಗಿ ಬೆಳೀಲಿ. ಮತ್ತು ಈ ಕಡೆಯಿಂದ ಸಂಜನಾ ಅವ್ರಿಗೆ ಬರಬೇಕು ಅಂದರೆ ನೀವು ಪ್ರೀವಿಯಸ್ ಸ್ಕಿಟ್ಗಿನ ಯು ಓಪನ್ಡ್ ಅಪ್ ಅ ಲಾಟ್, ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮ ಕಾರ್ತಿಕ್ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ, ಒಬ್ಬ ಡೈರೆಕ್ಟ್ರ್ ಇಲ್ಲದೆ ಒಬ್ಬ ನಟ ಇಲ್ಲ ಅನ್ನೋದನ್ನು ನೀವು ಈ ಪರ್ಟಿಕ್ಯುಲರ್ ಸ್ಕಿಟ್ಟಲ್ಲಿ ತೋರಿಸಿದ್ರಿ. ಯಾಕಂದರೆ ಪುಟ್ಟಣ್ಣ ಕಣ್ಗಾಲ್ ಅವರು ವಿಷ್ಣು ಸರ್ಗೆ ಆ್ಯಕ್ಟಿಂಗ್ ಬರ್ತಾ ಇಲ್ಲ ಅಂದಾಗ ಅವ್ರಿಗೆ ಒಡೆದೆಲ್ಲ ಮಾಡಿ ಆ್ಯಕ್ಟ್ ಮಾಡಿಸಿ ಅವ್ರನ್ನ ಸಾಹಸ ಸಿಂಹ ಮಾಡಿಬಿಟ್ರು. ಸೊ ಹಂಗೆ ಒಬ್ಬ ಡೈರೆಕ್ಟ್ರಿಗೆ ತುಂಬ ದೊಡ್ಡ ಪವರ್ ಇದೆ. ಆ ಪವರ್ನ ನೀವು ಇಲ್ಲಿ ಡೈರೆಕ್ಟ್ರಾಗಿ ಆ್ಯಕ್ಟ್ ಮಾಡಿದರೂ ಕೂಡ ನಿಮ್ಮಲ್ಲಿ ಒಬ್ಬ ಡೈರೆಕ್ಟರ್ ಕ್ಯಾಪಬಿಲಿಟಿ ಇದೆ. ನೀವು ಅಂಥ ಒಂದು ಕಲ್ಬಂಡೆನೇ ಒಂದು ವಿಗ್ರಹ ಮಾಡಿದ್ದೀರಾ, ನಿಮ್ಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ಮತ್ತು ಲಾಸ್ಟ್ ನಮ್ಮ ತುಕಾಲಿಯವರು ನಿಮ್ಮ ಪರ್ಫಾರ್ಮೆನ್ಸ್ ಯಾಕೋ ಡೇ ಬೈ ಡೇ ನಿಮ್ಮ ಹೆಂಡ್ತಿನ ಬೂಸ್ಟ್ ಮಾಡಿ ಮಾಡಿ ನೀವು ಊಸ್ಟ್ ಆಗ್ತಾ ಇದ್ದೀರಾ. ಹಂಗಾಗಿ ಸ್ವಲ್ಪ ಜಾಸ್ತಿ ತ್ಯಾಗ ಮಾಡ್ದಂಗೆ ನಿಮ್ಮದು ಅವಾಗವಾಗ ಸ್ಟೇಜ್ ಅಂತ ಬಂದಾಗ ಅದು ಗಂಡ ಆಗಿರಲಿ, ಹೆಂಡತಿ ಆಗಿರಲಿ, ಅಣ್ಣ ಆಗಿರಲಿ, ತಮ್ಮ ಆಗಿರಲಿ, ಬಂಧು ಆಗಿರಲಿ, ನಿಮ್ಮ ಪರ್ಫಾರ್ಮೆನ್ಸು ಬಿಡಬೇಡಿ, ಎತ್ತಿ. ಖಂಡಿತ. ಮತ್ತು ಖುಷಿಯವರೇ, ನಿಮಗೆ ಸಿಕ್ಕಂಥ ಇವಾಗ ಫಸ್ಟ್ ಆಪರ್ಚುನಿಟಿ ಇದು, ನೀವು ಮಾಡಿದ್ದೀರಾ ಚೆನ್ನಾಗೆ. ಮತ್ತಷ್ಟು ನಿಮ್ಮಲ್ಲಿ ನಿಮ್ಮ ತಾಯಿ ನನಗೊತ್ತು, ಅವ್ರದ್ದು ಒಳ್ಳೆಯ ಕಲಾವಿದರು ಕೂಡ. ನೀವು ಬಾಲ ಕಲಾವಿದೆಯಾಗಿ ಬಂದಿದ್ದೀರಾ, ಇವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಯೂಸ್ ಮಾಡಿ. ಒಳ್ಳೆಯದಾಗಲಿ. ಈ ಟೀಮಲ್ಲಿ ನಾನು ಒಬ್ಬರನ್ನ ಮಾತಾಡಿಸ್ಲೇಬೇಕು, ವಿಶೇಷವಾಗಿ ಮಾತಾಡಿಸ್ಲೇಬೇಕು, ಇಲ್ಲಾಂದ್ರೆ ಖಂಡಿತವಾಗ್ಲೂ ನ್ಯಾಯ ಒದಗಿಸ್ದಂಗಾಗಲ್ಲ ನನ್ನ ಕೆಲಸಕ್ಕೆ. ಸಂಜನಾ, ಮೊದಲನೇ ವಾರದ ಈ ಸ್ಕಿಟ್ ಅಲ್ಲಿ ಸಂತು ನಿನಗೆ ಯಾವ ರೇಂಜ್ ಅಲ್ಲಿ ಮೆಂಟರಿಂಗ್ ಮಾಡಿದ್ದಾರೆ? ಸಂತು ಜೊತೆ ಸ್ಕಿಟ್ ತುಂಬಾ ಈಸಿ ಅಂತ ಅನ್ನಿಸ್ತು ಪ್ರೀವಿಯಸ್ ಸ್ಕಿಟ್ಗಿಂತ ನನಗೆ. ಬಿಕಾಸ್ ಸಂತು ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ರಿಹರ್ಸಲ್ಸ್ ಅಲ್ಲಿ, ತುಂಬಾ ಆರಾಮ್ ಅನ್ನಿಸ್ತು, ತುಂಬಾ ಲೈಟ್ ಅನ್ನಿಸ್ತು ನನಗೆ. ನನಗೆ ಮೆಂಟರ್ ಎನಿವೇಸ್ ಈ ವಾರ ಬಂದಿಲ್ಲ, ಅವರು ರಜಾ ತಗೊಂಡಿದಾರಂತೆ. ಸೊ ಮೆಂಟರ್ ಸ್ಥಾನದಲ್ಲಿ ಸಂತೂನೇ ಇದ್ರು. ಅಲ್ಲ ಅಂದ್ರೆ ನಿಮ್ಮ ಮಾತಿನ ಅರ್ಥ ನಿಮ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು, ತುಂಬಾ ಸ್ವೀಟ್ ಆಗಿರ್ತಾ ಇದ್ರು. ನೆನ್ನೆ ಡಿನ್ನರ್ಗೆ ಹೋಗಿದ್ವಿ, ನಾನು ಇಲ್ಲೇ ಸೋಡಾ ಫ್ಯಾಕ್ಟ್ರಿಗೆ ಹೋಗಿದ್ವಿ ಡಿನ್ನರ್ಗೆ. ಸೋಡಾ ಫ್ಯಾಕ್ಟ್ರಿಗೆ ಯಾಕಮ್ಮ ಅದೆಲ್ಲ ಹೇಳ್ತಾ ಇದೀಯಾ? ಏನಿಲ್ಲಮ್ಮ, ಅವ್ರ ಕಾಮಿಡಿಗೆ ಹೇಳ್ತಾವ, ನೀನ್ ಆ ಕಡೆಗೆ ತಿರ್ಕೋ, ನೀನ್ ಹಂಗ್ ಲುಕ್ ಕೊಟ್ಟೆ ನಾನು ಇಲ್ಲಿ ಊಷ್ಟ ಆಗಿರೋದು. ನಿಮ್ಮನ್ನ ಯಾವತ್ತಾರು ತುಕಾಲಿ ಎಲ್ಲಾನ ಕರ್ಕೊಂಡು ಹೋಗಿದ್ರೆ ಆಯ್ತಾ ತಿನ್ನಕ್ಕೆ? ಕರ್ಕೊಂಡೋಗಿಲ್ಲ ಸರ್, ಇಲ್ಲ, ನಿಜವಾಗ್ಲೂ ಕರ್ಕೊಂಡೋಗಿಲ್ಲ ಎಲ್ಲೂ. ನೋಡಿ, ಸೋಡಾ ಫ್ಯಾಕ್ಟ್ರಿಗೆ ಹೋಗದೆ ಹೋದ್ರು ಪರವಾಗಿಲ್ಲ, ರೋಡಲ್ಲಿರೋ ಗೋಲಿ ಸೋಡಾನಾರು ಕೊಡ್ಸಿಯನ್ನ? ಇಲ್ಲ ಸರ್, ಇಲ್ಲ ಮೇಡಮ್, ಕೊಡ್ಸಿಲ್ಲ, ಎಲ್ಲೂ ಕೊಡ್ಸಿಲ್ಲ ಅವನು. ಮ್ಯಾಮ್ ನಾನು ಹೇಳ್ದೆ ಮ್ಯಾಮ್, ಸಂತು ನಿಮ್ ವೈಫ್ ಬೇಜಾರ್ ಮಾಡ್ಕೋತಾರೆ ಅಂತ. ಪರವಾಗಿಲ್ಲ, ಅವಳು ಪ್ರೊಡಕ್ಷನ್ ಊಟ ತಿನ್ಕೋತಾಳೆ, ನೀನ್ ಚೆನ್ನಾಗಿರ್ಬೇಕು, ನೀನ್ ಬಾ ಅಂತ ಸೋಡಾ ಫ್ಯಾಕ್ಟ್ರಿ ಕರ್ಕೊಂಡು ಮ್ಯಾಮ್. ಅಮ್ಮ,
ನನ್ ಬಗ್ಗೆ ನಿಂಗೆ ಗೊತ್ತಾನೆ. ನನಗೆ ಗೊತ್ತಿರೋ ವಚ್ಚೆ ಮತ್ತೆ ಹೇಳ್ತಾ ಇರೋದು ನೀನ್ ಅಂತ ನಾನು ಚೆನ್ನಾಗ್ ಗೊತ್ತು. ನಿನ್ನ ಬಿಟ್ರೆ ನಾನು ಯಾವ್ದಾರ ಹುಡುಗಿನ ಹಿಡ್ಕೊಂಡು ನೆಡ್ದಾಡಿದ್ದೀನ ಸ್ಕಿಟ್ ಅನ್ನೋ ಹೊತ್ತಿಗೆ ಏನೋ ಒಂದು ಕಣ್ಣು ಮುಂದೆ ಎತ್ಕೊಂಡು ತಿರುಗಿಸ್ತಾ ಇದ್ದೆ. ಈಗ ಎಷ್ಟು ಒಂದ್ ಹುಡುಗಿ ಆದ್ಮೇಲೆ ಇನ್ನೊಂದ್ ಹುಡುಗಿನೂ ಎತ್ಕತೀಯ. ಅಲ್ಲ ಸ್ಕಿಟ್ ಬೂಸ್ಟ್ ಆಗ್ಲಿ ಅಂತ ಅಣ್ಣ ನೀವೇ ಹೇಳಿದ್ರಲ್ಲ ಅಣ್ಣ, ಸ್ಕಿಟ್ ಏನಾದ್ರು ಬೂಸ್ಟ್ ಮಾಡು ಅಲ್ಲ ಅಂತ. ಕಣೋ. ನಿನ್ ಎಂತಿ ಬೂಸ್ಟ್ ಆಗ್ತಾರೋ ಸ್ಕಿಟ್ ಬೂಸ್ಟ್ ಆಗ್ಬೇಕು ಅಂತೆಲ್ಲ ಎಂತ ಈಗ ಆಗ್ಬೇಕು? ಸ್ಕ್ರಿಪ್ಟ್ ಬೂಸ್ಟ್ ಆಗ್ಲಿ ನೀನ್ ಮುಖ ಊಸ್ಟ್ ಆಗ್ಲಿ ನಮ್ಗೆ ಗೊತ್ತಿಲ್ಲ. ರೋಸ್ಟ್ ಆಗ್ತಾನೆ ನನ್ನೇ ಎತ್ಕೋ. ಯಾರ್ನ? ಆಯ್ತು ಬರ ಆಗಿದ್ದಾಗ ಎತ್ಕೊಳ್ಳೋ. ಅಣ್ಣ ಬೂಸ್ಟ್ ಆಗ್ತಾಳೆ. ಬೇಕಾದ್ರೆ ನೆಕ್ಸ್ಟ್ ಸ್ಕಿಟ್ ಅಲ್ಲಿ ನಾನು ಮೆಂಟ್ರಿಂಗು ಮಾಡಲ್ಲ ಏನು ಮಾಡಲ್ಲ, ಸೈಡ್ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದು ಬಿಡ್ತೀನಿ. ಈ ಸಾಹಸಕ್ಕೆ ಮಾತ್ರ ಬರಲ್ಲ ಅಣ್ಣ. ಯಾಕೋ ನೋಡಿ ಮೇಡಮ್, ಹೆಂಡತಿ ಎತ್ಕೊಳಕಲ್ಲ, ಕಂಡರ್ ಹೆಡ್ತಿ ಅಂದ್ರೆ ಹೆಂಗ್ ಹೊಡೋಯ್ತಾನೆ. ಒಂದ್ ಕೆಲಸ ಮಾಡು ಮಾನಸ, ನಿಮ್ ಯಜಮಾನ್ರನ್ನ ಎತ್ಕೊಳ್ಳಿ ನೋಡ್ತೀನಿ. ಬೆಸ್ಟ್ ಪರ್ಫಾರ್ಮರ್ ಹಾಕ್ಲ ಕೆಳಗಡೆಗೆ. ಹಾಕೋ. ಒಟ್ಟಲ್ಲಿ ಸಂಜನಾ, ಒಟ್ಟಾರೆಯಾಗಿ ನಿನ್ನ ಮನಸ್ಸಿನ ಮಾತು ನನಗೆ ಅರ್ಥ ಆಗಿದೆ ಕಣಮ್ಮ. ನನಗೆ ನನ್ನ ಮೆಂಟರ್ ಬೇಡ, ನನಗೆ ಹೊಸ ಮೆಂಟರ್ ಆಗಿ ತುಕಾಲಿನ ಕೊಡಿ ಅಂತ ನನ್ನ ಹತ್ರ ಪರ್ಸನಲ್ ಆಗಿ ಮಾನ್ಸರ್ ಕೇಳಿದ್ದಾರೆ. ಯಾಕೆ ಸಂಜನಾ ಅವ್ರಿಗೆ ಮೆಂಟರ್ ಚೇಂಜ್ ಆಗ್ಬೇಕು ಅನ್ನೋದು ಟಾಸ್ಕ್ ಮೂಲಕ ಆಗುತ್ತಾ ಅಥವಾ ಹೆಂಗಾಗುತ್ತೆ ಅಥವಾ ಯಾರು ಒಪ್ಪಿದ್ರೆ ಆಗುತ್ತಾ ನನಗೆ ಗೊತ್ತಿಲ್ಲ. ಖಂಡಿತವಾಗ್ಲೂ ಸಂಜನನ ಪಡ್ಕೊಳ್ಳೋಕೆ ಬರ್ತಾ ಇರುವಂತಹ ಆ ಒಂದು ಪ್ರಾಪರ್ಟಿ ವೇದಿಕೆ ಮೇಲೆ ಬರ್ಲಿ. ಏನಿಲ್ಲ, ವೆರಿ ವೆರಿ ಸಿಂಪಲ್ ಟಾಸ್ಕ್. ತುಕಾಲಿನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಒಂದು ಕಂಪ್ಯಾಟಬಿಲಿಟಿ ಟೆಸ್ಟ್ ಅಂತೀವಿ ನಾವಿದನ್ನು. ಒಂದ್ ವೇಳೆ ಸಂಜನಾ ತುಕಾಲಿನ ಸ್ವಲ್ಪ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಪ್ರೂವ್ ಆಗ್ಬಿಟ್ರೆ, ತುಕಾಲಿ ಮುಂದಿನ ವಾರದಿಂದ ನೀನು ಸಂಜನಾಗೆ ಪಾರ್ಟ್ನರ್, ಓಕೆ ಆಗ್ಬೋದು, ಮೆಂಟರ್. ಓಕೆ ಮಾನಸ, ನೀವೇನು ತುಕಾಲಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ 100% ನೀವೇ ಅವ್ರಿಗೆ ಪಾರ್ಟ್ನರ್. ಸಂತುಗೆ ಹೌದು, ನೋಡೋಣ. ರೆಡಿ? ಸಂಜನಾ ನೀವು ಯಾರು ನೋಡ್ಕೋಬಾರ್ದು. ಮಾನ್ಸ ಹಾ ಆ ಕಡೆ ತಿರ್ಗಿ ಮಂಗಿ. ಓಕೆ. ಏಯ್ ನೋ ಕಾಪಿ ಗಿಪಿ ಹೊಡಿಬಿಡ, ಆ ಕಡೆಗೆ ಹೋಗು. ನಿಮ್ಮ ಮೊದಲ ಪ್ರಶ್ನೆ, ತುಕಾಲಿ ಅವರ ಫೇವರೇಟ್ ಹೀರೋ ಯಾರು? ನಿಮ್ಮ ಉತ್ತರಗಳು ತಯಾರಾಗಿದೆ, ದಯವಿಟ್ಟು ತೋರಿಸಿ, ಮುಂದೆ ತೋರಿಸಿ. ಯಾವ್ದಪ್ಪ ಅದು? ಸುದೀಪ್ ಸರ್. ಏನೋ ಬರ್ದಿದ್ಯಾ? ಯಶ್ ಸರ್, ಸಂಜನಾ, ಸುದೀಪ್ ಸರ್. ತುಕಾಲಿ ಅಂಡ್ ಸಂಜನಾ ಮ್ಯಾಚ್ ಆಗಿದ್ದಾರೆ. ಒಂದ್ಸಲಿ ಕೈ ಕುಲ್ಕಿ ಇಬ್ರು. ಸಂತು ಕೈ ಕುಲ್ಕು ಒಂದ್ಸಲಿ. ಥ್ಯಾಂಕ್ ಯು ಸಂಜನಾ. ಕೈ ಕುಲ್ಕು ಒಂದೇ, ತಪ್ಪು ಅಂದ್ಲಿಲ್ಲ. ಅಲ್ಲ ಅದೊಂಥರ ಕ್ಲೋಸ್ ಇದು. ಮನ್ಸ ಅವ್ರೆ, ಯಶ್ ಅಂತ ಒಂದು ಲಿಸ್ಟ್ ಅಲ್ಲೇ ಇರ್ಲಿಲ್ಲ, ಯಾಕಮ್ಮ? ಮೊದಲನೇ ಪ್ರಶ್ನೆ ನನ್ಗೆ ಹಂಗಂತ ಯಾವಾಗ ಹೇಳಿದ್ದಮ್ಮ? ಮನೇಲಿ ಇದ್ದಾಗ, ಜೊತೆಲಿದ್ದಾಗ. ನಿನ್ನೆ ಡಿನ್ನರ್ಗೆ ಹೋದಾಗ ಇದನ್ನ ಹೇಳವನಿ. ಸಂತು ಸ್ಟ್ರೈಟ್ ಫಾರ್ವರ್ಡ್. ಸಂತು ಸ್ಟ್ರೈಟ್ ಫಾರ್ವರ್ಡ್. ಓ ಮೈ ಗಾಡ್. ಗೂಗ್ಲಿ ಹಾಕಿದ್ಯಾ? ಸರ್ ಇಲ್ಲ, ನನ್ನ ಟೇಸ್ಟ್ ಸಂಜೆನ ಗೊತ್ತಾಗ್ಬಿಟ್ಟಿದೆ ಪಾಪ. ಒಂದ್ ಎರಡು ಸರಿ ರಿಹರ್ಸಲ್ ಓಡಾಡುತ್ತಲ್ಲ, ಹಂಗಾಗಿ ಇವಳಿಗೆ ಹೇಳಿದ್ನೆ ನಮ್ಮ, ನನ್ನ ಹತ್ರ ಹೇಳಿಲ್ಲ. ಕಂಡಿಡ್ಕೋಬೇಕು ನೀನು, ಯಾಕೆ ಹಿಂಗಂದೆ? ಸರಿ ಸರಿ, ಓಕೆ, ಡಿಲೀಟ್ ಮಾಡಿ ಅಲ್ಲ. ನೆಕ್ಸ್ಟ್ ಪ್ರಶ್ನೆ, ಸಂತುಗೆ ತುಂಬಾ ಇಷ್ಟವಾಗಿರುವಂತ ಊಟ, ಫುಡ್ ಯಾವುದು? ಮೂರು ಜನದ ಬರ್ದಾಗಿದ್ರೆ ತೋರಿಸ್ತೀರಾ? ಏನಮ್ಮ ಅದು? ಮಟನ್ನು, ಚಿಕನ್, ಏನೋ ಇದು? ನಾಟಿ ಕೋಳಿ ಮುದ್ದೆ. ನಾಟಿ ಕೋಳಿ ಮುದ್ದೆ ಸಾರು. ಗೊತ್ತಿಲ್ಲ. ನಿನ್ ಬೇಜಾರು ಮಾಡ್ಕೊಬೇಡಮ್ಮಿ, ಹಂಗೈತೈತೆ ಅಂತ ಗೊತ್ತಿಲ್ಲ. ತುಕಾಲಿ ನೋಡಮ್ಮ. ಅದೇನ ಇಷ್ಟ? ಹೌದು ಮೇಡಮ್, ನಂಗೆ ನಾಟಿ ಕೋಳಿ ಸಾರು ಇಷ್ಟ. ನಾಟಿ ಕೋಳಿ ಸಾರು ಮುದ್ದೆ. ಮೇಡಮ್, ಇಲ್ಲಿ ನೋಡಿ, ಇಲ್ಲಿ ನಿಜವಾಗ್ಲೂ ಹಂಗೆ ಕರೆಕ್ಟ್ ಆಗಿ ಬರೀತಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಕೇಳಿದ್ನಲ್ಲ. ಮಾನಸ ಯಾಕೆ ಎಲ್ಲೂಟಕ್ಕೆ ಕರ್ಕೊಂಡು ಹೋಗಿದ್ದೆ ಇವನೇ? ಅಲ್ಲ ಊಟ ಕತ್ತಿ ತೆಗ್ದಿದ್ದು ಹೇಳ್ತೀರಾ ಕಡೆಗೆ. ಯಾಕೆ ನಿರಂಜನ್, ನಿನಗೆ ಯಾಕೆ ಅಷ್ಟೊಂದು ಕೋಪ ಬರ್ತಾ ಇದೆ? ಅವನಿಗೆ ಹೊಡೆಯೋ ಅಷ್ಟು ಕೋಪ ಬರ್ತಾ ಇದೆಯಲ್ಲ, ಕಾರಣ ಕೇಳ್ಬೋದು? ಅವಕಾಶ ಇಲ್ಲ, ಅವನ ಅವಕಾಶ ಕಳ್ಕೊತಾ ಇದ್ದಾನೆ, ಅದಕ್ಕೆ. ಅದು ಹೊಡಿಬಾರ್ದಿರೋ ಜಾಗಕ್ಕೆಲ್ಲ ಹೊಡಿತಾ ಇದೆಯಾ? ನನಗೆ ಕೋಪ ಬರ್ತಾ ಇಲ್ಲ, ಈ ಮುಗ್ಧ ಹೆಣ್ಣು ಮಗಳ ಮೇಲೆ ನನಗೆ ನೋವಾಗ್ತಾ ಇದೆ.
ನನಗೂ ಹೇಳಿದ್ದಲ್ಲ ಮತ್ತೆ ನನ್ಗೆ ಯಾರು ಟೇಸ್ಟ್ ಹೇಳಿದೆ ಮಟನ್ ಚಿಕನ್ ಚೇಂಜ್ ಆಗ್ಬಾರ್ದ. ಮಾನಸ ಇನ್ನೊಂದ್ ಪ್ರಶ್ನೆ ಇದೆ, ಬಿಡ್ಬೇಡಿ. ಇನ್ನೊಂದು ಪ್ರಶ್ನೆ ಅಮ್ಮ, ನಾನೇ ಹೇಳ್ಕೊಡ್ತೀನಿ ನಿಂಗೆ, ಆಯ್ತಾ? ಏನ್ ಕೇಳಿ, ನೀನೇ ಹೇಳ್ಬಿಡು ಪ್ರಶ್ನೆ. ಈಗ ಇವಳು ಕಂಡಿಡಿಬಾರ್ದು, ಅವಳು ಕಂಡಿಡಿಬಾರ್ದು ಅಂತದೊಂದು ಪ್ರಶ್ನೆ ಐತೆ. ನನ್ನ ಫೇವ್ರೇಟ್ ಸಿನಿಮಾ ಕೇಳ್ಬಿಡಿ, ಅವಳು ಕರೆಕ್ಟಾಗಿ ಹೇಳ್ತಾಳೆ. ಅವಳು 100% ಹೇಳ್ತಾಳೆ. ನಿಮ್ಮ ಮುಂದಿನ ಪ್ರಶ್ನೆ, ಸಂತು ಅವರ ಫೇವರೇಟ್ ಸಿನಿಮಾ ಯಾವುದು? ಆಯ್ತು, ಬರಿ ನೋಡ್ಕೊಳ್ದಂಗ್ ಬರಿ. ಇನ್ನು ಉತ್ತರ ಲಾಸ್ಟ್ ಅಲ್ಲಿ ನೋಡೋಣ. ಫಸ್ಟ್ ಮಾನಸ ತೋಸಮ್ಮ, ಏನಮ್ಮ ಇದು? ಇದು ಯಾವ? ಅಯ್ಯೋ ನಿನ್ ಬಗ್ಗೆ ನಂಗೆ ಅಯ್ಯೋ, ಒಲವೇ ಮಂದಾರ ಅಂತ ಬರ್ತದೆ. ನೀನ್ ನೋಡಿದ್ಯಮ್ಮ ಸಿನಿಮಾನ? ಫೇವರೇಟ್ ಸಂಜನಾ, ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ ನಿನಗೆ ಇಷ್ಟೆಲ್ಲ ಗೊತ್ತದಮ್ಮ? ತೋರ್ಸ್ಲ ಒಂದ್ ನಿಮಿಷ, ನೀನ್ ತೋರ್ಸಪ್ಪ. ತೋರಿಸ್ಬಿಟ್ರೆ ಸಂಸಾರ ಇಲ್ಲೇ ಮಾಡ್ತಾಗ್ಬಿಡ್ತದೆ. ಬಂಗಾರದ ಮನುಷ್ಯ ಅಳಿಸ್ಬಿಟ್ಲಮ್ಮ. ನೀನ್ ಈ ಸಿನಿಮಾ ಹೆಸರು ಹೇಳ್ತೀರಾ ನನ್ಗೆ? ಯಾವಾಗ ಹೇಳಿದ್ದೆ? ಒಂದ್ ನಿಮಿಷ, ಒಲವೇ ಕೆಲಸ ಇಲ್ದಾಗ ಹೇಳಿರ್ತಾರೆ. ಅಣ್ಣವ್ರ ಅಭಿನಯದ ಬಂಗಾರದ ಮನುಷ್ಯ ಅಂತ ಹೇಳಿಲ್ವಾ? ನನ್ ಟೇಸ್ಟ್ ಇವಳಿಗೆ ಗೊತ್ತಾಯ್ತೈತೆ, ನಿನಗ್ ಗೊತ್ತಾಯ್ತಾ ಇಲ್ವಲ್ಲೇ? ಎಷ್ಟ್ ಗೊತ್ತಾಯ್ತದೆ? ನೀನ್ ನೆನ್ನೆ ಕರ್ಕೊಂಡೋಗಿ ಚೆನ್ನಾಗಿ ಟ್ರೈನಿಂಗ್ ಮಾಡ್ಕೊಂಡ್ ಬಂದಿಲ್ವಾ? ನಿನಗ್ ನಾನು 3 ವರ್ಷದಿಂದ ಟ್ರೈನಿಂಗ್ ಮಾಡ್ತಾ ಇಲ್ವಾ? ನನಗೆ ಹೇಳ್ತಾ ಇರೋದೇ ನಾನ್ ಬರ್ದಿರೋದು. ಯಾರು ಹೇಳ್ಕೊಟ್ಟಿಲ್ಲ. ನಿನ್ ಗಂಡನ್ನ ಸಂಜನ ಚೆನ್ನಾಗಿ ಅರ್ಥ ಮಾಡ್ಕೊಂಡವಳಮ್ಮ. ನಿನಗೊಂದು ಗೋಲ್ಡನ್ ಆಪರ್ಚುನಿಟಿ ಕಣಮ್ಮ, ಹೆಂಗ್ ಬೇಕನ್ನ ಬಳಸ್ಕೊಳಮ್ಮ. ಮ್ಯೂಸಿಕ್. ಬಿಗ್ ಬಾಸ್ ಹೋಗ್ ಬಂದ್ಮೇಲೆ ಸುದೀಪ್ ಅಣ್ಣ ಚೇಂಜ್ ಆಗಿಲ್ವಾ? ಅದ್ ಹೆಂಗೆ? ಸರಿ ಆಯ್ತು, ನೀನ್ ಊಟ ತಿಂಡಿ ಚಿಕನ್ ಮಟನ್ ಅಂತ ಹೇಳ್ತಿಲ್ಲ ನೀನ್ ನನ್ಗೆ. ಚಿಕನ್ ಮಟನ್ ಅಂತ ಹೇಳಿದೆ, ಅದ್ರೊಳಗೆ ಮುದ್ದೆನೂ ಇರ್ತದೆ ಅಂತ ಹೇಳಿತಿಲ್ವ ನಿನಗೆ? ಬರೀ ಯಾವಾಗ ಚಿಕನ್ ಮಟನ್ ಅಂತ ಸಾಯ್ತೀಯಾ? ಓ, ಚಿಕನ್ ಯಾಕನೆ ಹೇಳಿದ್ದು, ನಾಟಿ ಕೋಳಿ ಸರ್ ಹೇಳಿದ್ರಿ ತಪ್ಪ. ಸರಿ, ನೆನ್ನೆ ಸಂಜೆ ನಾನು ಎಲ್ಲಿ ಕರ್ಕೊಂಡು ಹೋಗಿದ್ದೆ? ಅದೇ ರಿಹರ್ಸಲ್ ಅಲ್ಲಿ ಇದು ಮಾಮೂಲಿ ಅಲ್ಲಿ ಪ್ರೊಡಕ್ಷನ್ ಊಟ ಅದನ್ನ ತಿಂದಿದ್ ನಾನು, ನೀನಲ್ಲ. ಈಗೇನು ಅಂತ ನನ್ಗೂ ಅದೇ ಗೊತ್ತಾಗ್ಬೇಕು, ನಿಮ್ದಿಬ್ರದು ಏನು ಅಂತ. ನಾನು ಗುರು, ಅವಳು ಶಿಷ್ಯೆ ಅಷ್ಟೇ. ನಾವು ಗುರು ಶಿಷ್ಯೆ ಆಯ್ತು ನೋಡು. ಈ ವಾದ ಪ್ರತಿವಾದಗಳ ನಂತರ ನಿನ್ನ ಮೆಂಟರ್ ಹಾಗೂ ಪಾರ್ಟ್ನರ್ ಭವಿಷ್ಯವನ್ನ ಶ್ರುತಿ ಮೇಡಮ್, ಸಾಧು ಸರ್ ಹಾಗೂ ಕೋಮಲ್ ಅವರು ನಿರ್ಧಾರ ಮಾಡ್ತಾರೆ. ಸಂಜನಾನ ತುಕಾಲಿ ಹತ್ರ ಬಿಟ್ಟು ನೀನ್ ಅವ್ರಿಗೆ ಮೆಂಟರ್ ಆಗು ಅಂತ ಹೇಳಿದ್ರೆ ಜನ ಟೆನ್ಷನ್ ಆಗ್ತಾರೆ. ಒಂದು ಅರ್ಥ ಇದೆ ಸರ್. ಹೌದು ಸರ್. ಸಂಜನಾಗೆ ನೀನ್ ಮೆಂಟರ್ ಬೇಡ, ನೀನ್ ಮಾನಸಾಗೆ ಮಾಡು ಅಂದ್ರೆ ನಾವು ಟೆನ್ಷನ್ ಆಗ್ತೀವಿ. ಇಲ್ಲ ಸರ್, ನೀವ್ ಏನ್ ಹೇಳಕ್ ಹೋಗ್ತಾ ಇರೋದು ನನ್ ಟೆನ್ಷನ್ ಆಗ್ತದೆ. ಸಂಜನಾ ವೇದಿಕೆ ಮೇಲೆ ಆತರ ಅವ್ರು ಇರೋದ್ರಿಂದನೇ ನಮಗೆ ಒಂದು ಖುಷಿ. ಈಗ ಇವನ್ನ ತುಕಾಲಿನ ತೆಗೆದ್ಬಿಟ್ರೆ ಆಯಮ್ಮ ಸೆಪರೇಟ್ ಮಾಡಿ ಇನ್ಯಾರಿಗೋ ವಯಸ್ಸಾದವ್ರಿಗೂ ಕೊಟ್ರೆ ನಮಗೂ ಒಂದು ಮೂಡಿರಲ್ಲ, ನೋಡ ಆಡಿಯನ್ಸ್ಗೂ ಮೂಡಿರಲ್ಲ. ಅದರಿಂದ ನನ್ನ ಅಭಿಪ್ರಾಯ ಈ ಜಗಳ ನಿರಂತರವಾಗಿರ್ಲಿ, ನಮ್ಮ ತುಕಾಲಿನ ಸಂಜನೆಗೆ ಕೊಡಿ. ತುಕಾಲಿ, ಇವತ್ತಿನ ಎಪಿಸೋಡ್ ಅಲ್ಲಿ ಸಂಜನಾ ನಿನ್ನ ಪಾರ್ಟ್ನರ್ ಆಗಿ ಸೆಲೆಕ್ಟ್ ಆಗಿದ್ದಾಳೆ. ಮಾನ್ಸ ಸುಮ್ನೆ ನಿಂತ್ಕೊಂಡಿದ್ದಿ. ಸಂತು, ಕಂಗ್ರ್ಯಾಚುಲೇಷನ್ಸ್. ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು. ಕೆಲವ್ರ ಬಾಳಲ್ಲಿ ಒಳ್ಳೆ ಟೈಮು ಅಂತ ಬರೋದೇ ತುಂಬಾನೇ ಕಷ್ಟ. ಹಂಗೋ ಹಿಂಗೋ ಎಲ್ರು ಒಪ್ಪಿ ಶುಭ ಕಾರ್ಯ ನಡೆಯೋ ಟೈಮಲ್ಲಿ ಶಾಸ್ತ್ರ ಏನಾದ್ರು ಅಡ್ಡ ಬಂದ್ಬಿಟ್ರೆ
ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ತೋರ್ಸೋದಕ್ಕೆ ಬರ್ತಾರೆ. ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್ ಮಂಜು, ಮಾನಸ, ದೀಕ್ಷಾ, ಮಧುಮತಿ, ಪ್ರಶಾಂತ್, ಮೋಹನ್ ಹಾಗೂ ಹುಲಿ ಕಾರ್ತಿಕ್. ಚಿಲ್ಲರು ವಿತೌಟ್ ಮ್ಯೂಸಿಕ್ ಎಂಟ್ರಿನಾ? ಫಸ್ಟ್ ಟೈಮ್ ನೀನ್ ಸಾಂಗ್ ಇಲ್ದೆ ಎಂಟ್ರಿ ತಗೊಂಡಿದ್ದಿ, ಏನಾಯ್ತು? ಮಧುಮತಿ ಮಧುಮತಿ ಚಿಲ್ಲರ್, ನೀನ್ ತುಂಬಾ ಬದ್ಲಾಗೋಗಿದ್ಯಾ. ಏನೇ ಮಾಡ್ದೆ? ಒಂದ್ ಎಂಟ್ರಿ, ಸಾಂಗ್ ಇಲ್ಲ, ಪಂಚಿಂಗ್ ಡೈಲಾಗ್ ಇಲ್ಲ, ಆಗ್ಲೇ ನನ್ನ ಕರೆದು ಬಿಟ್ಟಿದ್ಯಾ. ಅದೊಂದು ಕಾಲ ಇತ್ತು ಕಣೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ರೋಡ್ ರೋಡಲ್ಲಿ ಮುತ್ತು ರತ್ನ ಎತ್ತೆತ್ತು ಹಾಕದಂಗೆ ನಮ್ಮ ಆರ್ಟಿಸ್ಟ್ ಎಲ್ಲ ಪಂಚ್ಗಳನ್ನ ಎತ್ತೆತ್ತು ಹಾಕ್ತಾ ಇದ್ರು. ಆದ್ರೆ ಈಗೇನಾಯ್ತು? ನಾವು ಆರ್ಟಿಸ್ಟ್ಗಳು ಬಂದಿರೋ ಟಾಯ್ಲೆಟ್ ತಡ್ಕೊಂಡಾದ್ರು ನಾನ್ ಆರ್ಟಿಸ್ಟ್ ನ ಹೈಲೈಟ್ ಮಾಡ್ಬೇಕಂತ ಮೇಲಿಂದ ಆರ್ಡರ್ ಆಗಿದೆ. ಸಮಾಧಾನ ಮಧುಮತಿ. ಹಿಂಗ ಆವೇಶಕ್ಕೆ ಒಳಗಾಗಿ ಅವಶೇಷ ಆಗಿರೋ ಸುಮಾರು ಆರ್ಟಿಸ್ಟ್ ನ ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ ನನ್ನೇ ನೋಡು, 8 ವರ್ಷದಿಂದ ನಿಯತ್ತಾಗಿ ನಾಯಿ ತರ ಸ್ಕಿಟ್ ಮಾಡ್ಕೊಂಡಿದ್ದೀನಿ. ನಂಗೆ ಸಪೋರ್ಟಿಂಗ್ ರೋಲ್ ಕೊಟ್ಟಿದ್ದಾರೆ. ನೀನ್ ಇವತ್ತು ನಿನ್ನೆ ಬಂದೋಳು, ನಿನಗೆ ಪೇಮೆಂಟ್ ಕೊಡ್ದೇನೆ ಮನೆ ಕಳಿಸ್ಬಿಡ್ತಾರೆ, ಹುಷಾರು. ಮಧುಮತಿ, ಸ್ಕಿಟ್ ಶುರು ಮಾಡೋಣ. ನೋಡು, ಅದೇ ನಮ್ಮ ಅಕ್ಕ ಗಿಚ್ಚಿಗಿಲಿಗೆ ಸೆಲೆಕ್ಟ್ ಆಗ್ಲಿಲ್ಲ ಅಂತ ಸೊತ್ತೋಗ್ಬಿಟ್ಲು. ಅವನ್ ಮಗನ್ ಬರಕ್ ಹೇಳಿದೀನಿ. ಅದೇ ನಾವಿಬ್ರು ಮಾತಾಡ್ಕೊಂಡಿದೀವಲ್ಲ, ಅದನ್ನ ಹೇಳ್ಬಿಡೋಣ ಆಯ್ತಾ? ಲೋ ಕೇಶವ, ಕೇಶವ ತಿರುಗು. ನೀನೇನು ಕೇಶವ? ನಾನೇ. ಸಾಕು, ನನಗೆ 8 ವರ್ಷ ಮಾಡಿದೀನಿ. ಪೇಮೆಂಟ್ ಯಾರಮ್ಮ ಇಷ್ಟು ಮಾಡ್ತಾರೆ? ಅಯ್ಯೋ ಏನಾಯ್ತು ಹೇಳಿ. ಏನಾಯ್ತು ಅಂತ ಕೇಳ್ತೀಯಲ್ಲಿ? ಈ ಸ್ಕಿಟ್ ಅಲ್ಲಿ ಲೀಡ್ ಕ್ಯಾರೆಕ್ಟರ್ ಕಣೆ ಕೇಶವ. ಇಷ್ಟು ದಿನ ಮೇನ್ ಕ್ಯಾರೆಕ್ಟರ್ ಮಾಡ್ತಿದ್ದು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಕಂಟೆಂಟ್ಗೋಸ್ಕರ ಬದುಕ್ತೀರಾ, ಈ ಬೇವರ್ಸಿನ ತಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಾವ್ರಲ್ಲ. ನಾನಿರಲ್ಲ, ನಾನು ಹೋಗ್ತಾ ಇದ್ದೀನಿ. ನೋಡಿ ನೋಡಿ, ಇದು ನನ್ನ ಮೊದಲನೇ ಸ್ಕಿಟ್ಟು. ನೀವು ಹಿಂಗೆಲ್ಲ ಓಡೋಗ್ಬಿಟ್ರೆ ಆಮೇಲೆ ಬ್ಯಾಡ್ ಕಮೆಂಟ್ ಬಂದ್ಬಿಡತ್ತೆ ನಂಗೆ. ಪ್ಲೀಸ್ ಪ್ಲೀಸ್ ನಂಗೋಸ್ಕರ ಮಾಡಿ. ಸ್ವಾರ್ಥಕ್ಕೋಸ್ಕರ ಓಡ್ತಾ ಇರೋ ಪ್ರಪಂಚ ಮೇಡಮ್. ಇಲ್ಲಿ ಕಪ್ಪೆಲ್ಲ ಗೆಲ್ಲಕ್ಕಾಗಲ್ಲ, ನಾವು ಕದ್ಕೊಂಡೇ ಹೋಗ್ಬೇಕು ಅಷ್ಟೇ. ಓ ಲೇ, ಇವನ್ ಮುಖ ನೋಡ್ತಾ ಇದ್ರೆ ನನಗ್ ಮಕ ಎಲ್ಲ ಉರ್ದೋಗ್ಬಿಡುತ್ತೆ. ನಾನು ಸನ್ಸ್ಕ್ರೀನ್ ಲೋಷನ್ ಕೊಡ್ತೀನಿ, ಹಚ್ಕೊಳ್ಳಿ. ಲೇ, ಮಕ ಅಂದ್ರೆ ಮಕ ಅಲ್ಲ ಕಣೆ, ಅದನ್ನ ಹೇಳಕ್ ಆಗಲ್ಲ ಅಂತ ಮಕ ಅಂತ ಒತ್ತು ಹೇಳ್ತಾ ಇರೋದು. ಇಲ್ಲಿ ಮಕ ಅಂದ್ರೆ ಮಕ ಅಲ್ವಾ? ಮತ್ತಿನ್ನೇನು? ಬ್ರೇಕಲ್ ಸಾಧು ಸರ್ನ ಕೇಳು, ಹೇಳ್ತಾರೆ. ನಿಮ್ನೆಲ್ಲ ದಾಟಿ ಇವತ್ತು ನಾನು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಅಂದ್ರೆ ಅಲ್ಲೇ ತಿಳ್ಕೊಳ್ಳಿ ನನ್ನ ಟ್ಯಾಲೆಂಟ್ ಎಂತದ್ದು ಅಂತ. ಅದು ಟ್ಯಾಲೆಂಟ್ ಅಲ್ಲ ಕಣೋ, ನೀನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಏನೋ ಕೊಟ್ಟಿದ್ಯಾ. ಒಂದ್ಸಲಿ ಪಾರ್ಟಿ ಕೊಡ್ಸಿದ್ದೆ. ಪಾರ್ಟಿ ಕೊಟ್ಟಿದ್ದಲ್ಲ, ಟೆಲಿಕಾಸ್ಟ್ ಮಾಡಕ್ ಆಗದಿರೋದು ಏನೋ ಕೊಟ್ಟಿದ್ಯಾ. ಅಂತದೇನ್ ಕೊಟ್ಟಿದ್ದೆ? ಅಲ್ಕ ನನ್ನ ಮಗನೇ, ಕಟ್ಟಡ ನನ್ನ ಮಗನೇ. ಜೋಯಿಸ್ರು ಹೇಳಿದ್ರು ಈ ವರ್ಷ ನಿನಗೆ ಲತ್ತೆ ಬಂದು ಹೊಡೆಯುತ್ತೆ ಅಂತ. ಈ ರೀತಿ ಬಂದು ಮೆಟ್ಮಟ್ಟಲ್ಲಿ ಹೊಡಿತೆ ಅಂತ ಗೊತ್ತಿರ್ಲಿಲ್ಲ ಕಣ. ಬ್ರೋ, ನೀವನ್ನ ತುಂಬಾ ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ಆಲ್ರೆಡಿ ಇನ್ಸಲ್ಟ್ ಮಾಡ್ಕೊಂಡಿದ್ದೆ. ಏನೋ ಇನ್ಸಲ್ಟ್ ಮಾಡೋದು? ನಿಂದೇನೋ ಡೈಲಾಗ್ ಇರ್ಬೇಕಲ್ವಾ? ನೋಡಪ್ಪ. ಏನು ನೋಡಪ್ಪ, ಆಮೇಲೆ ಏನಾ? ಅದೇ ಮಾತು. ಆಮೇಲೆ ಏನ? ಅದೇ ಒಂದ್ ಮಾತು ಕೊಟ್ಟಿದ್ದಲ್ಲ. ನೋಡಪ್ಪ, ನನ್ ಮಗಳನ್ನ ನಿನ್ ಮದ್ವೆ ಆಗ್ಬೇಕು. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಹೋಗ್ಬಿಟ್ಟಿದ್ದಾರೆ. ನೀವು ಅಮ್ಮ ಮಾತು ಕೊಟ್ಟಿದ್ರಲ್ಲ ಅಂತ, ಅದನ್ನ ಅವ್ರು ಹೇಳ್ತಾರೆ ಅಂತ ಹೇಳ್ಬೇಕು. ನೋಡಪ್ಪ, ನಿಮ್ಮಮ್ಮ ಸಾಯುವಾಗ ಒಂದ್ ಮಾತು ಕೊಟ್ಟಿದ್ಲು. ಅದೇನು ಅಂತ ಇವ್ರು ಹೇಳ್ತಾರೆ ಅಷ್ಟೇ. ಮಧುಮತಿ, ನನ್ನ ಪರಿಸ್ಥಿತಿ ನೋಡಿ ಡೈಲಾಗ್ ದಾನ ಮಾಡ್ದ ಮಧುಮತಿ. ಎಂತ ಇಂಪಾರ್ಟೆಂಟ್ ಡೈಲಾಗ್ ಕೊಟ್ಟವಳು ಗೊತ್ತೇನೋ ಮಧುಮತಿ? ಇಲ್ಲ ರೀ, ಅದಕ್ಕೆ ಬೇರೆ ಕಾರಣ ಇದೆ. ಏನು? ನನ್ ಮೊದಲನೇ ಸ್ಕಿಟ್ಟು ಕಂಟೆಂಟ್ ಇರೋದೇ ಡೈಲಾಗ್ ಅಲ್ಲಿ. ನಾನು ದಬ್ಬ ಅಂದ್ಬಿಟ್ರೆ ಜಡ್ಜಸ್ಗೆ ಏನು ಅರ್ಥ ಆಗಲ್ಲ. ಆಮೇಲೆ ನಮ್ ಸ್ಕಿಟ್ ತೋಪೆದ್ದೋಗುತ್ತೆ. ಅದಕ್ಕೆ ಎಲ್ಲ ಡೈಲಾಗ್ ನಿಮ್ಗೆ ಹೇಳ್ತಾ ಇದೀನಿ. ಹೇಳಿಲ್ವಾ ಮೇಡಮ್, ಸ್ವಾರ್ಥಕ್ಕೋಸ್ಕರ ಓಡ್ತಾ ಇರೋ ಪ್ರಪಂಚ ಅಂತ. ಅವ್ಳ ಡೈಲಾಗ್ ನ ಕಂಟಿನ್ಯೂ ಮಾಡ್ತಿದ್ದೀನಪ್ಪ. ನನ್ ತಂಗಿ ಸಾಯೋಬೇಕಾದ್ರೆ, ಅಣ್ಣ ನಿನ್ನ ಮಗನ ನನ್ನ ಮಗಳು ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿದ್ಲು. ಆಗಲ್ಲ ಕಣ್ರಿ. ಯಾಕೆ ಆಗಲ್ಲ ಕಣ್ರಿ? ಯಾಕಾಗಲ್ಲ? ನಿನ್ಗೆ ಆಗಲ್ಲ ಅಂತ ನಮ್ಗೆ ಗೊತ್ತು, ಯಾಕಾಗಲ್ಲ ಅಂತ ಹೇಳು. ಇನ್ನೇನ್ರಿ, ಆತುರದಲ್ಲಿ ಮಾಡಿದ್ರನ್ನೆಲ್ಲ ನಾನು ಮಾಡಕ್ ಆಗಲ್ಲ ಕಣ್ರಿ. ಅಷ್ಟಕ್ಕೂ ನಿಮ್ಮಿಬ್ರು ನೋಡ್ತಿದ್ರೆ ಗೊತ್ತಾಗ್ತಿದೆ ಆ ಪ್ರಾಡಕ್ಟ್ ಎಂತದ್ದು ಅಂತ.
ನೋಡ್ರಿ ನೀವು ಆತರದಲ್ಲಿ ಮಾಡ್ಕೊಂಡಿದ್ದಕ್ಕೆಲ್ಲ ನನ್ನ ಸೌಂದರ್ಯನ ಬಲಿ ಕೊಡೋದಕ್ಕಾಗಲ್ಲ. ಸೌಂದರ್ಯನ ಲೇ ಜಗತ್ತಿಗೆ ಆಶ್ಚರ್ಯ ಆಗೋ ರೀತಿ ಹುಟ್ಟಿದ್ಯಾ ಸೌಂದರ್ಯ ಅಂತೀಯಲ್ಲೋ ಮುಚ್ಕೊಂಡು ಮದ್ವೆ ಆಗೋ. ನೀನ್ ಬರೀ ಸಪೋರ್ಟಿಂಗ್ ಆರ್ಟಿಸ್ಟು, ನೋಡ್ಕೊಂಡು ಮಾತಾಡು. ಲೀಡಮ್ಮ ಲೀಡು ಹೊಡೆದ್ರೆ ಹಂಗ ತುಟಿ ಹೊಡೆದ್ ಲೀಡ್ ಆಗ್ಬಿಡ್ಬೇಕು ನಾನ್ ಮಗಂತ. ಲೀಡ್ ಅಂತ ಲೀಡ್ ಮುಚ್ಕೊಂಡು ಮದ್ವೆ ಆಗೋ. ಆಗಲ್ಲ ರೀ, ನನ್ನಂತ ಬ್ಯೂಟಿಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಕಣ್ರಿ. ಬ್ಯೂಟಿ ಇಂಕ್ ಲೀಕ್ ಆಗಿರೋ ಪ್ರಿಂಟ್ ಔಟ್ ತರ ಇದೆಯಾ ನಿಂದ್ಯಾವ್ದು ಬ್ಯೂಟಿ? ನಿಮ್ಮಮ್ಮಂಗೆ ಮಾಣೆ ಕೊಟ್ಟಿದೀವಿ ಅನ್ನೋದಕ್ಕೆ ಒಪ್ಕೋತಾ ಇದೀವಿ ಅಷ್ಟೇ. ರೀ ನನಗೊಂದು ಎಕ್ಸ್ಪೆಕ್ಟೇಷನ್ ಇದೆ. ನನ್ ಮದ್ವೆಗ ಹುಡುಗಿ ಹಿಂಗೆಲ್ಲ ಇರ್ಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಕಣ್ರಿ. ಏನ್ ಗೊತ್ತಾ, ಇಡೀ ಸ್ಟುಡಿಯೋ ಪೂರ್ತಿ ಲೈಟ್ ಇದ್ರು ಅವಳು ಮಿಂಚ್ ತರ ಹೊಸ ಬೆಳಕಾಗಿರ್ಬೇಕು. ಏನ್ ಗುರು ಈ ಹುಡುಗಿ ಸಖತ್ತಾಗವಳೆ. ಅಪ್ಪಾಜಿ ಇರ್ಲಿ ಬಿಡಮ್ಮ ಇವಳೇ ಕಣಪ್ಪ ಇವಳು ಮಗಳು. ನಿಮ್ ಮಗಳಲ್ವಾ? ಮನ್ಸಲ್ಲೊಂದು ಬಾಯಲ್ಲೊಂದು ಹೇಳಕ್ ಆಗಲ್ಲ ನನಗೆ. ಹೋಗಮ್ಮ ಅವ್ನು ಕೆಟ್ಟ ದೃಷ್ಟಿಲಿ ನೋಡ್ತಾವ್ ನಿನ್ನ. ಮಧುಮತಿ ಅವನು ಒಪ್ಪಲ್ಲ ಅಂತೆ. ನಾನು ಉರುಳ್ತೇನೆ, ನಾನು ಬಿದ್ದು ಸಾಯಿಸ್ಬಿಡ. ಇದೊಳಿ ಮಾವ, ನನ್ಗೆ ಹುಡುಗಿ ಒಪ್ಗೆ. ಆವಾಗಲೇ ಇಲ್ಲ ಅಂದೆ. ಡೈರೆಕ್ಟರ್ ಮುಖ ನೋಡಿ ಸಿನಿಮಾ ಚೆನ್ನಾಗಿಲ್ಲ ಅನ್ಕೊಂಡಿದ್ದೆ, ಆದ್ರೆ ಪೂರ್ತಿ ಸಿನಿಮಾ ನೋಡೋದ್ರಲ್ಲಿ ಕರೆಕ್ಟಿಗೆ ಬಂತು. ಹುಡುಗಿ ಸಖತ್ತಾಗವಳೆ, ನನ್ಗೆ ಹುಡುಗಿ ಓಕೆ. ಮಧುಮತಿ 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 ಕಂಟ್ರೋಲ್ ಮಾಡ್ಕೋಕ್ ಮಧುಮತಿ. ಇಲ್ಲ, ಸ್ಕ್ರಿಪ್ಟ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಬರ್ದಿದೆ ಸಂತೋಷ ಆದಾಗ ಡ್ಯಾನ್ಸ್ ಮಾಡಿ ಅಂತ. ಸ್ಕ್ರಿಪ್ಟ್ ಅಲ್ಲಿ ಇದೆ ಅಂತಾನೆ ಈ ಹಂದಿಗೆ ಆ ಜಿಂಕೆನ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಮಗಳೇ ಟೀ ತಗೊಂಬಾರಮ್ಮ. ಬಾಮ್ಮ. ಯಾಕಪ್ಪ ಅಯ್ಯೋ ಯಾಕಪ್ಪ ಹಿಂಗಳ್ತಾ ಇದ್ಯಾ? ಓ ನನ್ ಮದ್ವೆ ಆಗಿ ಹೊರಟೋಗ್ತೀನಿ ಅಂತನಾ? ಏಯ್ ನಿಮ್ ಡ್ರಾಮಾ ಎಲ್ಲ ಮುಗ್ದಿದ್ರೆ ನಾನು ಅವಳು ತಾಳಿ ಕಟ್ಟು ಕರ್ಕೊಂಡು ಹೋಗ್ಬೋದಾ? ಹಲೋ, ಜಾತಕ ನೋಡ್ಬೇಕಿನ್ನ. ಕರೆಕ್ಟ್ ಡೈಲಾಗ್ ಜಾತಕನಾದ್ರೂ ನೋಡಿ, ಏನಾದ್ರೂ ನೋಡಿ, ಲೀಡ್ ಆರ್ಟಿಸ್ಟ್ ಟೈಮ್ ವೇಸ್ಟ್ ಮಾಡ್ಬೇಡಿ ಅಷ್ಟೇ. ಕರಿಯಮ್ಮ ಜಾತಕನ. ಜೋಯಿಸ್ರೆ ಬರ್ತೀರಾ? ಚಿಲ್ಲರ್, ಕಷ್ಟ ಬಂದವ್ರಿಗೆ ಬರುತ್ತೆ ಅನ್ನೋ ಮಾತು ಎಷ್ಟು ಸತ್ಯ. ಯಾಕೆ ಮಾನ್ಸ? ಈ ಸ್ಕಿಟ್ ಅಲ್ಲಿ ಇದು 2ನೇ ಲೀಡ್ ಕ್ಯಾರೆಕ್ಟರ್. ಯಾಕೆ ಮಾನ್ಸ? ನಾವು ಬಂದವ್ರನ್ನೆಲ್ಲ ಎತ್ತಿ ಇಡೋದು, ಅವ್ರು ನಮ್ಮನ್ನ ಎತ್ತಿ ಕೆಳಗೆ ಹೋಗ್ಯೋದು, ಯಾಕೆ ಹಿಂಗ ಆಗ್ತಾ ಇದೆ? ಬಣ್ಣ ಹೊಸದಾಗಿದೆ, ಬಂದ ಬಿಗಿಯಾಗಿದೆ ಚಿಲ್ಲರ್. ಇಲ್ಲ ಕಣೆ, ಬಂದವ್ರು ಬಂದ ಬಿಗಿ ಆಗ್ತಾ ಇದೆ. ನಮ್ ಬಣ್ಣನೇ ಕಿತ್ಕೊಂಡು ಹೋಯ್ತಾ ಇದೆ. ಶಾಸ್ತ್ರ ಹೇಳ್ಬಿಡಿ ಇಬ್ರದು. ಶಾಸ್ತ್ರ ನಾನು ಹೇಳಲ್ಲ, ಮತ್ತೆ ಯಾರು ಹೇಳ್ತಾರೆ? ನನ್ ಗಿಳಿ ಹೇಳುತ್ತೆ. ಹೇಳಕ್ಕಂತಾನೆ ಒಬ್ರನ್ನ ಇಟ್ಕೊಂಡವ್ರೆ ಇವರು. ಕರೆದು ಬಿಡಿ ನಿಮ್ ಗಿಳಿನ. ಗಿಳಿ ಗಿಳಿ ಕೊಕ್ಕರಳ ತಿರ್ಕೊಂಡ್ಬಿಟ್ಟಿದೆ. ಸ್ಯಾಡ್ ಆಗಿದೆ ಅಣ್ಣ, ಬೇಜಾರಾಗ್ಬಿಟ್ಟಿದೆ. ಮಾನಸ ಚಿಲ್ಲರ್, ನಾವೇ ಪರವಾಗಿಲ್ಲ ಕಣೆ. ಹೌದು. 2023 ಹಿಟ್ ಮೂವಿ ಟಗರು ಪಲ್ಲೆಯಲ್ಲಿ ಮೇನ್ ಕಾಮಿಡಿಯನ್ ಅಂತ ಹೆಸರು ಮಾಡ್ಕೊಂಡಿದ್ದಾನೆ ಕಣೆ. ಇವನೇ ಮಜಾ ಟಾಕೀಸಲ್ಲಿ ಮ್ಯೂಸಿಕ್ ಮಾಡ್ರಿ ಪ್ರಾಂಪ್ಟರ್ ಆಗಿ ವರ್ಕ್ ಮಾಡ್ತಾನೆ. ನಾವೇನೆ ಇದು ನಮ್ಮ ಹೊರತು ಎಲ್ಲಾದ್ರೂ ಕುಡ್ದು ಬದುಕೋಣ ಅಂದ್ರೆ ಸೌಮ್ಯ ಕುಡಿಯೋಕ್ಕೂ ಬಿಡಲ್ಲ. ಹೆಂಗ್ ಬದುಕ್ತಿದ್ಯೋ? ಇಲ್ಲ ಚಿಲ್ಲರ್, ಪ್ರತಿ ಸೀಸನ್ ಬರ್ಬೇಕಾದ್ರೆ ಕಪ್ ಹೊಡಿಬೇಕು ಅಂತಾನೆ ಬರ್ತೀವಿ. ಎಪಿಸೋಡ್ ಫಸ್ಟ್ ಅಲ್ಲಿ ಇಂತ ನನ್ ಮಕ್ಳನ್ನ ಕೊಟ್ಟು ಕಪಾಳ ಕೊಡ್ ಸೈಡಲ್ಲಿ ಕೊಟ್ಬಿಡ್ತಾರೆ. ಇನ್ನೆಲ್ಲೋ ಕಪ್ ಹೊಡಿಯೋದು. ಶಾಸ್ತ್ರಿಗಳೇ ಶಾಸ್ತ್ರ ಹೇಳ್ಬಿಡಿ. ಅದೇ ಎಂತ ಹೇಳು. ಕಿತ್ತೋಗ್ ಜಾತಕ ಇದು. ಅಯ್ಯೋ ದೇವರ್ಸಿನ ನಮಗ. ಜ್ಯೋತಿಷ್ರೆ ನೋಡ್ಕೊಂಡು ಹೇಳಿ ಪ್ಲೀಸ್. ಹೇಳಿ ಜಾತಕ ಪರಿಹಾರ ಹೇಳಿ. ಇದಕ್ಕೊಂದು ಪರಿಹಾರ ಇದೆ. ಏನ್ ಸುತ್ತಮುತ್ತಲ ಯಾವ್ದಾದ್ರು ಮರನ ಬಂಡೆನ ಅದಕ್ಕೆ ತಾಳಿ ಕಟ್ಟಿದ್ರೆ ನಿಮ್ಮೆಲ್ಲ ಪರಿಹಾರ ಆಗತ್ತೆ. ಓ ಇದು ಪ್ರಾಕ್ಟೀಸ್ ಅಲ್ಲಿ ಹೇಳಿರ್ಲಿಲ್ಲ, ಇಲ್ಲಿ ಹೇಳ್ಬಿಟ್ರಲ್ಲ. ಮದುವೆನ ಆಗತ್ತೆ. ನೀವೀಗ ಬೇಗ ಹೋದ್ರೆ ಈ ಸ್ಕಿಟ್ಗೆ ಮೋಕ್ಷ ಪರಿಹಾರ. ಹೌದಾ? ನಿಮ್ ಪೋರ್ಷನ್ ಒಂದೇ ಕಾಮಿಡಿ ಆಗಿದ್, ಮತ್ತೆ ಯಾವ್ದು ಆಗ್ತಾ ಇಲ್ಲ. ತಾಳಿ ಕಟ್ಬಿಡು ಆಯ್ತಾ, ನಾವು ಹೊಟ್ಬಿಡೋಣ. ನೀವ್ ಬರೋ ದಾರಿನೇ ಕಾಯ್ತಾ ಇರ್ತೀನಿ. ಮಾವ ನನ್ನೊಬ್ಬರಲ್ಲೇ ಬಿಟ್ಟು ನೀವ್ಯಾಕೆ ಹೋಗ್ತಿದ್ದೀರಾ? ಲೀಡ್ ಕ್ಯಾರೆಕ್ಟರ್ ಅಲ್ವೇನಪ್ಪ? ಮಾನ ಮರ್ಯಾದೆ ಉಳಿಸಿದ್ರೆ ಬಂದು ಕಮೆಂಟಿಗೆ ನಿಂತ್ಕೊತೀನಿ. ಅಯ್ಯೋ ಮಾವ ಏನ್ ಮಾಡೋದು? ಬಂಡೆಗೆ ತಾಳಿ ಕಟ್ಬಿಟ್ರೆ ಎಲ್ಲ ಪರಿಹಾರ ಆಗಿ ನಾನು ಅವಳಿಗೆ ತಾಳಿ ಕಟ್ಬೋದು. ಈಗಲೇ ತಾಳಿ ಕಟ್ಬಿಡ್ತೀನಿ. ಯಾವ ಬಂಡೆಗೆ? ಕನಕಪುರ ಬಂಡೆನ, ರಾಮನಗರ ಬಂಡೆನ, ಮಾಗಡಿ ಬಂಡೆನ? ಕಟ್ಟಿದ ಮೇಲೆ ಹೇಳ್ತೀನಿ. ಬಂಡೆಗೆ ತಾಳಿ ಕಟ್ಟಾಯ್ತು, ಈಗ ನಾನು ಅವಳಿಗೆ ಹೋಗಿ ತಾಳಿ ಕಟ್ತೀನಿ.
ಪ್ರಿಯತಮ ಯಾರು? ಪ್ರಿಯತಮ ಚಂದ್ರಮಾಮ ಯಾರಮ್ಮ ನೀನು? ನಾನು ನಿಮ್ ಹೆಂಡತಿ, ನೀವು ನನ್ ಗಂಡ. ಎಂಟಿನ ನಾನು ಗೊತ್ತಾಗಿಲ್ವಾ? ದೀಕ್ಷಾ, ಅದೇ ಪುಕುಲಿ ಪುಕುಲಿ. ಪುಕ್ಲಿ ನೀನೇನ್ ಇಲ್ಲಿ? ಅಯ್ಯೋ, ಅದೊಂದ್ ದೊಡ್ಡ ವಿಷಯ. ನಾನು ದೇವ್ರನ್ ತಪಸ್ ಮಾಡ್ತಿದ್ನಾ, ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು ಏನ್ ವರ ಬೇಕು ಅಂತ ಕೇಳಿದ್ರು. ನಾನು ಕೈಯ ಕಚ್ಚಾ ಸುಡಾ ಬಾಸುಡಾ, ತಲೆ ಕೆಟ್ಟ ಬಟ್ಟೆಯ ಬುಡಾ ತವುಡಾ, ಇದ್ರ ಅರ್ಥ ಏನು ಅಂತ ಕೇಳಿದೆ. ದೇವ್ರು ಸಿಟ್ಟಾಗ್ಬಿಡದ. ಆಮೇಲೆ ಏನಾಯ್ತು? ನನ್ಗೆ ವರ ಕೊಡೋ ಬದಲು ಶಾಪನೆ ಕೊಟ್ಬಿಟ್ರು. ಶಾಪ ಕೊಟ್ಮೇಲೆ ಏನಾಯ್ತು? ಅಯ್ಯೋ, ಇವತ್ತಿಂದಲೇ ನೀನ್ ಕಲ್ಲಾಗ್ ಹೋಗ್ಬಿಡು ಅಂತ ಹೇಳಿದ್ರು. ಯಾರಾದ್ರೂ ಬಂದು ನಿಂಗ್ ತಾಳಿ ಕಟ್ಟಿದ್ರೆ ನಿನ್ ಶಾಪ ವಿಮೋಚನೆ ಅಂತ ಹೇಳಿದ್ರು. ನೀನು ಬಂದ್ ತಾಳಿ ಕಟ್ಬಿಟ್ಯಾ, ನನ್ನ ಶಾಪ ವಿಮೋಚನೆ ಆಯ್ತು. ಹಾಗಾದ್ರೆ ನಾನು ನಿಂತಿನ ಚಾನ್ಸೇ ಇಲ್ಲ. ನಾನು ಕಿತ್ತೋ ನನ್ ಮಗನ, ಬೇವರ್ಸಿ ನನ್ ಮಗನ. ಕರೆಕ್ಟ್ ಆಗಿ ಮ್ಯಾಚ್ ಆಗೋ ಟೈಟ್ಲ್ ಕೊಟ್ಕೊಂಡಿದ್ದೆ. ಅದೇ ಮೇಡಮ್, ಲೈಟ್ ಆಗಿ ಹಂಗೆ ಕಾಣ್ತಾ ಇದ್ದಿ. ಹಂಗು ಮದ್ವೆ ಆಯ್ತಲ್ಲ, ನಾ ಸರಿ ಮಾಡ್ಕೊಂಡೆ. ಬಾ ಚಂದು ಮಾಮ, ಚಂದು ಮಾಮ, ಬಾ ಚಂದು ಮಾಮ, ಬಾ ಚಂದು. ಅರೆ, ಯಾರೇ ಇವಳು? ನಾವು 3 ಜನ ಒಟ್ಟಿಗೆ ಬಂದ್ವಿ ತಾನೆ, ಮತ್ ನನಗೇನು ಗೊತ್ತಿರುತ್ತೆ? ಯಾರಮ್ಮ ನೀನು? ನಾನು ಇವ್ರ ಹೆಂಡತಿ. ಅಯ್ಯೋ, ನನ್ನ ಮಗಳು ನೋಡ್ಕತ್ತ. ನನಗ್ ಮೋಸ ಮಾಡಿದ್ರ? ಇಲ್ಲ ಅವಳು ಸುಳ್ಳು ಹೇಳ್ತಿದ್ದಾಳೆ. ಏನು ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನ? ಹಾಗಾದ್ರೆ ನನ್ನ ಹೊಟ್ಟೆಲಿರೋ ಮಗುನು ಸುಳ್ಳು ಹೇಳುತ್ತಾ? ಅಷ್ಟು ಬೇಗ? ಮಾತಾಡ್ತಿಲ್ಲ. ಮಗು ಮಾತಾಡೋದಕ್ಕೆ ಅಂತ ಅದಕ್ಕೆ ಮೈಕ್ ಹಾಕಿದಾರನ? ಏನಮ್ಮ ಹೇಳ್ತಿದ್ಯಾ? ಏನ್ ಹೇಳೋದು? ನನ್ನ ಪೋರ್ಷನ್ ಅಲ್ಲಿ ನಂಗೆ ಏನ್ ಬೇಕೋ ನಾನು ಅದನ್ನ ಹೇಳ್ತೀನಿ. ಬಂಡವಾಳ ಎಲ್ಲ ತಿಳ್ಕೊಂಡು ನಿನ್ನ ಮದ್ವೆ ಮಾಡ್ಕೊಂಡಿದ್ದಾಳೆ. ನನ್ ಮಗಳಿಗೆ ಮೋಸ ಮಾಡ್ಬಿಟ್ಯಲ್ಲ. ಲೇ ಮಾಸ, ನಿಲ್ಸು. ರೀಲ್ಸ್ ಅಲ್ಲಿ ನೋಡಿದ್ರೆ ಸಾಕಾಗಿದೆ, ಈ ಸ್ಟೇಜ್ ಗೊತ್ತಂದ್ರ. ಮಾವ, ಜ್ಯೋತಿಷ್ ಹೇಳಿದ್ರಲ್ಲ ಬಂಡೆಗೆ ತಾಳಿ ಕಟ್ಟಿದ್ರೆ ಸರಿ ಹೋಗುತ್ತೆ ಅಂತ. ಬಂಡೆಗೆ ತಾಳಿ ಕಟ್ಟೆ ಜೀವ ಬಂದ್ಬಿಡ್ತು. ನೀ ಜೀವ ಇರೋರಿಗೆ ತಾಳಿ ಕಟ್ಟಿದ್ರೇನೆ ಬಂಡೆ ಆಗ್ಬಿಡುತ್ತೆ. ಅಂತದ್ ಬಂಡೆ ಕಟ್ ಜೀವ ಬಂತು ಅಂತೀಯಲ್ಲೋ? ಓ ನಿಜ ಮಾವ, ಜ್ಯೋತಿಷ್ರಿಗೆಲ್ಲ ಹೇಳ್ತೀನಿ. ಜ್ಯೋತಿಷ್ರೇ, ನಿಲ್ಸ. ಮೊದ್ಲೇ ಕ್ಲೈಮ್ಯಾಕ್ಸ್ ಲೇಟ್ ಆಗ್ತಿದೆ. ನಿಮ್ ಡೈಲಾಗ್ ಏನು ಬೇಡ, ಡೈರೆಕ್ಟ್ ನೀನೇ ಮ್ಯಾಟ್ರಿ. ಏನಿಲ್ಲ, ಅವನು ಬಂಡೆಗೆ ತಾಳಿ ಕಟ್ಟಿದಾನಲ್ಲ, ಚಿಕ್ಕ ಬಂಡೆ ಕಟ್ಬಿಟ್ಟವನೆ. ಹೋಗಿ ದೊಡ್ಡ ಬಂಡೆ ಕಟ್ಟಿದ್ರೆ ಸರಿ ಆಯ್ತದೆ. ನಮ್ ಪೋಷನ್ ಮುಗೀತು, ಬರ್ತೀವಿ. ನೀನ್ ಅದೊಂದು ಸಮಸ್ಯೆ ಕ್ಲಿಯರ್ ಮಾಡ್ಕೊಂಡೇ ಬರ್ಬೇಕು. ಬಾಮ್ಮ ಮಗಳ. ಅಲ್ಲಪ್ಪ, ನೀವ್ ಬರೋ ದಾರಿನೇ ಕಾಣ್ತಿರ್ತೀನಿ. ಚಂದು ಮಾಮ, ಚಿಕ್ಕ ಬಂಡೆಗೆ ತಾಳಿ ಕಟ್ಟೆ ಇವಳು ಬಂದು, ದೊಡ್ಡ ಬಂಡೆಗೆ ತಾಳಿ ಕಟ್ಟಿದ್ರೆ ಇವಳು ಹೋಯ್ತಾಳೆ. ಹಂಗಾರೆ ಇವಾಗ ದೊಡ್ಡ ಬಂಡೆಗೆ ತಾಳಿ ಕಟ್ಬಿಟ್ಟು ಅವಳ ಮದುವೆ ಆಗ್ಬಿಟ್ಟು ಎಷ್ಟೆಲ್ಲ ಇಟ್ಟಿರ್ತೇವೆ ಚಡ್ಡಿಲಿ. ಅಯ್ಯಪ್ಪ ದೇವ್ರೆ. ಓದ್ಲು ಇನ್ನು ಹೋಗಿ ಅವಳಿಗೆ ತಾಳಿ ಕಟ್ಬಿಟ್ಟು ಮದುವೆ ಆಗ್ಬಿಡ್ತೀನಿ. ಮತ್ತೇನಾ? ಈ ಒಂದು ಬಂಡೆ ಮದುವೆ ಏನ್ ಅನ್ನಿಸ್ತು? ಸೀಸನ್ 3 ನನಗೆ ತುಂಬಾ ವಿಶೇಷ ಅಂತ ಅನ್ಸಿದ್ದು ಹೊಸ ಪ್ರತಿಭೆಗಳು, ಹೊಸ ಮುಖಗಳು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಈ ಸ್ಕಿಟ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ದೀಕ್ಷಾ.
ಸಖತ್ ಲವಲವಿಕೆಯಾಗಿ ಬಂದ್ರಿ ದೀಕ್ಷಾ. ಮೊದಲನೇ ಸ್ಕಿಟ್ಟಲ್ಲಿ ನಮ್ಮನ್ನ ವಿಕಾರವಾಗಿ ಅಂದ್ರೆ ನಮ್ಗೇನೋ ಒಂಥರ ಇಲ್ಲಿ ಹೂವಾಗಿ ಇಟ್ಕೊಂಡು ಹಲ್ಲುಬ್ಬ ಇಟ್ಕೊಂಡು ಕಾಮಿಡಿಗಳನ್ನ ಮಾಡೋದಿದೆಯಲ್ಲ, ಅಷ್ಟು ಸುಲಭದ ಆಕ್ಟಿಂಗ್ ಅಲ್ಲ ಅದು. ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋ ಕಲಾವಿದರು ಅದನ್ನ ಕ್ಯಾರಿ ಮಾಡ್ತಾರೆ. ಬಟ್ ಫಸ್ಟ್ ಟೈಮ್ ನೀವು ಸ್ಟೇಜ್ ಮೇಲೆ ಬಂದು ಆ ಥರದ ಒಂದು ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ರಿ. ನಿಮ್ಮ ವಾಯ್ಸ್ ನಿಮಗೆ ತುಂಬ ಪ್ಲಸ್ ಪಾಯಿಂಟ್ ಅಂತ ನನಗೆ ಅನ್ಸುತ್ತೆ ದೀಕ್ಷಾ. ಯು ಆರ್ ಸೂಪರ್. ನನಗೆ ಸಖತ್ ಇಷ್ಟ ಆಯ್ತು ನೀವು. ಥ್ಯಾಂಕ್ ಯು. ಮಧುಮತಿ ಅವರು ಒಂದೆರಡು ಕಡೆ ಡೈಲಾಗ್ ಮಿಸ್ ಮಾಡಿದ್ರಾ? ಇಲ್ಲ, ಪ್ರಾಕ್ಟೀಸ್ ಅಲ್ಲಿ ಯಾವ್ದೋ ಬೇರೆ ಡೈಲಾಗ್ ಮರಿತಾ ಇದ್ದೆ. ಇಲ್ಲಿ ಆನ್ ಸ್ಟೇಜ್ ಇನ್ನೊಂದು ಯಾವ್ದೋ ಡೈಲಾಗ್ ಮರ್ತು ಬಿಟ್ಟೆ. ಮಧುಬಾಲ, ನಿಮ್ಮ ಪ್ರಯತ್ನ ಕೂಡ ಚೆನ್ನಾಗಿತ್ತು. ಇನ್ನು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿ. ಇಷ್ಟು ವರ್ಷಗಳ ಕಾಲ ಆಕ್ಟ್ ಮಾಡಿರೋ ಕಲಾವಿದರೆ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಇನ್ನು ಹೊಸಬ್ರು ಅದರ ಡಬಲ್ ಪ್ರಯತ್ನ ಪಡಬೇಕು. ಮನೆಗೂ ಹೋಗಿ ಹೋಮ್ವರ್ಕ್ ಮಾಡಿ, ಇಲ್ಲಾಂದ್ರೆ ನೀವು ಅವ್ರುಗಳೆಲ್ಲ ಎದುರುಗಡೆ ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಜ್ಯೋತಿಷ್ರೇ, ಬಹುಮುಖ ಪ್ರತಿಭೆ ಅಂತಾರೆ ನೋಡಿ, ಆ ಹೆಸರಿಗೆ ಯಾರು ಸೂಕ್ತ ಇದ್ರೆ ಈ 2 ಎಪಿಸೋಡಲ್ಲಿ ಅದು ಮೋಹನ್ ಅವರು ಅಂತ ನನಗೆ ಮಾಸ್ ಮೋಹನ್. ಏನ್ ಸರ್ ಇದು ನಿಮ್ಮ ಆಕ್ಟಿಂಗು? ಈ 2 ಎಪಿಸೋಡಲ್ಲಿ ಎಷ್ಟು ಆಕ್ಟಿಂಗ್ ಮಾಡಿದ್ರಿ ನೀವು? ಸ್ವಲ್ಪ ಅಲ್ಲ ರೀ, ಅವ್ರು ಕೇಳ್ತಾ ಇರೋದು ಎಷ್ಟು ಕ್ಯಾರೆಕ್ಟರ್ ಹಾಕಿದ್ರಿ? ಎಷ್ಟು ಗೆಟಪ್ ಹಾಕಿದ್ರಿ? 3 ಗೆಟಪ್. ನೀವು ದಿನೇ ಪ್ರತಿ ಒಂದು ಸ್ಕಿಟ್ಟಲ್ಲೂ ಬರ್ತಾ ಇರೋದು ನೋಡಿದ್ರೆ ನಮ್ ಗಿಣಿ ನಿನ್ ಭವಿಷ್ಯ ನೀನೇ ಹೇಳ್ಕೋಬೇಕಾಗಿದೆ ಕಣೋ ಕಾರ್ತಿ. ನಾನು ಈ ಸೀಸನ್ ಸುಮಾರು ಗೆಟಪ್ ಹಾಕ್ಬೇಕು ಅಂತ ಕೇಳ್ಕೊಂಡಿದ್ದೆ, ಈ ರೇಂಜಿಗೆ ಹಾಕ್ತಾರಂತ ಗೊತ್ತಿರಲಿಲ್ಲ. ನೀನು ಎಲ್ಲಾ ಸೀಸನ್ಗಳಲ್ಲೂ ಹುಲಿ ಆಗಿದ್ದೆ, ಬರ್ತಾ ಹೆಬ್ಬುಲಿ ಆಗ್ತೀಯ ಅನ್ಕೊಂಡೆ. ಇದೇನು ಗಿಳಿ ಪಳಿ ಅಂತ ಎಲ್ಲ ಬರ್ತಾ ಇದೆಯಲ್ಲೋ ಕಾರ್ತಿ. ಒಟ್ಟಾರೆ ಹೊಸಬರಾಗಿ ಈ ವೇದಿಕೆಯಲ್ಲಿ ನಮ್ಮನ್ನ ತುಂಬಾ ಇವ್ರ ಮುಂದೆ ಒಂದು ಒಳ್ಳೆ ಕಲಾವಿದೆಯಾಗಿ ಅಥವಾ ಒಳ್ಳೆ ಎಂಟರ್ಟೈನರ್ ಆಗಿ ಬೆಳೆಯುವಂಥ ಭವಿಷ್ಯ ಇದೆ ಅಂತ ನನಗೆ ಅನಿಸ್ತಾ ಇರೋದು ದೀಕ್ಷಾ ಅಲ್ಲಿ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು ವೆರಿ ಮಚ್. ಸಾಧು ಮಹಾರಾಜ್, ಆಯಮ್ಮಂತ ಏನಮ್ಮ ಸಕ್ಕದಾಗ ಚಿಂದಿ ಹೊಡೆಸ್ತೀನಿ ನೀನು. ಥ್ಯಾಂಕ್ ಯು. ಕಲಾವಿದೆ ನೀನು. ನಿನ್ನನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡೆ. ಹಲ್ಲು ಹಾಕೊಂಡ್ಯೋ, ನೀನು ತಲೆ ಕೊಂಡೆ ಹಾಕೊಂಡ್ಯೋ, ಕನ್ನಡಕ ಹಾಕೊಂಡ್ಯೋ, ನಿನ್ನನ್ನ ನೀನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡೆ. ಅದೇ ಕಮಿಡಿಯನ್ಸು. ಥ್ಯಾಂಕ್ ಯು ಸರ್. ಅವ್ರನ್ನ ಅವ್ರು ಯೂಸ್ ಮಾಡ್ಕೊಳ್ಳೋದು ನೀವು ನರಸಿಂಹರಾಜು ಕಾಲದಿಂದ ತಗೊಳ್ಳಿ. ನರಸಿಂಹರಾಜು ಅವ್ರಿಗೆ ಹಲ್ಲುಬ್ಬೆ ಅದನ್ನೇ ಪ್ಲಸ್ಸು, ಕೆಲವ್ರು ವಾಯ್ಸು ಪ್ಲಸ್ಸು, ನಮ್ಮ ಅವತಾರ ಪ್ಲಸ್ಸು. ಇದೇ ಕಮಿಡಿಯನ್ಗೆ ಬೇಕಾಗಿರೋದು. ಅವನೇ ಹೆಸರು ಮಾಡೋದಿಲ್ಲಿ. ಸಕ್ಕದ ಮಾಡಿದೆ. ಹೊಡಿದ್ರೆ ಚಪಾಳೆ ಮನೆಗೆ. ಥ್ಯಾಂಕ್ ಯು ದೀಕ್ಷಾಗೆ. ಥ್ಯಾಂಕ್ ಯು ವೆರಿ ಮಚ್ ಜಡ್ಜಸ್. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಬಲೆ ಚಪ್ಪಾಳೆ. ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಅವರ ವತಿಯಿಂದ ಈ ವಾರದ ಬೆಸ್ಟ್ ಪರ್ಫಾರ್ಮರ್ಗೆ 10,000 ರೂಪಾಯಿಗಳ ಚೆಕ್ ಇದೆ. ಸೂಪರ್. ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ ತಿಳ್ಕೊಳ್ಳೋಣ. ಜಡ್ಜಸ್, ಬೆಸ್ಟ್ ಪರ್ಫಾರ್ಮರ್ ಅಂತ ನಾವು ಚೂಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ತುಂಬಾ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಅದರಲ್ಲಿ ಸೀನಿಯರು, ಜೂನಿಯರು ಈ ಥರ ಅಂತ ಏನೂ ಇಲ್ಲ. ನಮಗೆ ಒಂದು ಸ್ವಲ್ಪ ಕಷ್ಟ ಆಯಿತು ಒಬ್ಬರನ್ನ ಚೂಸ್ ಮಾಡೋದಕ್ಕೆ. ಒಂದು 3 ಹೆಸರುಗಳು ನಮ್ಮ ಮಧ್ಯದಲ್ಲಿ ಓಡಾಡ್ತಾ ಇತ್ತು. ಅದು ಮಾನಸ ಅವರು, ಇಶಾನಿ ಮತ್ತು ದೀಕ್ಷಾ. ಈ 3 ಹೆಸರಿನಲ್ಲಿ ನಾವು ಒಬ್ಬರ ಹೆಸರನ್ನ ನಾವು ಡಿಸೈಡ್ ಮಾಡಿದೀವಿ. ಓಕೆ. ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಈಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್ ಅವರ ವತಿಯಿಂದ 10,000 ರೂಪಾಯಿಗಳ ಚೆಕ್ ಇದೆ. ಬಲಿ ಚೆಕ್. ಗಿಚ್ಚಿ ಗಿಲಿಗಿಲಿಯ ಮೊದಲನೇ ವಾರದ ಬೆಸ್ಟ್ ಪರ್ಫಾರ್ಮರ್ ಆಗಿ ಹೊರಹೊಮ್ತಾ ಇದ್ದಾರೆ ಕುಂದಾಪುರದ ದೀಕ್ಷಾ. ಬಂದ ದಿನವೀಗ ಎಲ್ಲ ಕಡೆಯಲ್ಲೂ ಪೇಜಲ್ಲಿ ಬರ್ತಿದೆ, ಸರ್ಕಾರಿ ಕೆಲಸವನ್ನು ಬಿಟ್ಟು ಬಂದಿದ್ದಾರೆ, ಗಿಚ್ಚೆ ಗಿಲಿ ಶೋಗೆ ಹೋಗಿದ್ದಿ, ಮುಂದೆ ನೀನು ಭಿಕ್ಷೆ ಬೇಡಬೇಕಾಗ್ತದೆ, ಹಾಗೀಗೆಲ್ಲ ಕಮೆಂಟ್ಸ್ ಎಲ್ಲ ಬರ್ತಾ ಇತ್ತು. ಸೊ ಅದನ್ನು ನೋಡ್ಕೊಂಡು ತುಂಬ ಬೇಜಾರಲ್ಲಿದ್ದೆ ನಾನು. ಈಗ ಫಸ್ಟ್ ಇದರಲ್ಲೇ ನನಗೆ ಈ ಥರ ಕೊಡ್ತಾರೆ ಅಂತೇಳಿ ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅಷ್ಟು ಖುಷಿ ಆಗ್ತಿದೆ. ನನಗೆ ಅಂದರೆ ಜಾಬ್ ಬಿಟ್ಟಿರೋದಕ್ಕೆ ತುಂಬ ಇದು ಮಾಡ್ತಾ ಇದ್ದಾರೆ ನನ್ನನ್ನು. ಬೇಕಿತ್ತ ನಿಂಗೆ, ಯಾಕೆ ಜಾಬ್ ಬಿಟ್ಟೆ, ಮತ್ತೆ ಜಾಯ್ನ್ ಆಗ್ಬೋದಲ್ಲ ಅಂತ ಹಾಗೆ ಹೇಳ್ತಾ ಇರುವಾಗ ಇದೊಂಥರ ಸರ್ಪ್ರೈಸ್ ಅಂತ ಅನಿಸ್ತಿತ್ತು. ನನ್ನ ಮೆಂಟರ್ ಆಗಿರ್ಬೋದು ಚಿಲ್ಲರ್ ಸರ್, ಹಾಗೆ ಮಾನಸ ಅಕ್ಕನ ಹತ್ರ, ಅವ್ರ ಹತ್ರ ಎಲ್ಲರ ಹತ್ರ ಹೇಳ್ಕೊಳ್ತಿದ್ದೆ. ಈಗೀಗೆಲ್ಲ ಇದು ಮಾಡ್ತಿದ್ದಾರೆ. ಅವರೆಲ್ಲ ಹೇಳಿದ್ರು ಮಾತಾಡೋರು ಮಾತಾಡ್ತಾರೆ ಸುಮ್ಮನೆ ಇರು ಅಂತ. ಆ ರೋಲನ್ನ ಅಷ್ಟು ಚಂದ ಮಾಡಿ ನಂಗೆ ಹೇಳಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಚಿಲ್ಲರ್ ಸರ್, ಥ್ಯಾಂಕ್ ಯು. ಇನ್ನೂ ಹೆಚ್ಚು ಬೆಸ್ಟ್ ಪರ್ಫಾರ್ಮರ್ ಆಗಿ ಹೊರಹೊಮ್ಮಿ ನೀವು. ಸೊ ಇದು ಬರೀ ಸ್ಟಾರ್ಟಿಂಗ್ ಅಷ್ಟೇ, ಇನ್ನು ಮೇಲೆ ಜಾಸ್ತಿ ಕಷ್ಟ ಇರುತ್ತೆ. ಓಕೆನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಜಡ್ಜಸ್, ಮೊದಲನೇ ವಾರದ ಸರ್ಕಸ್ ಎಲ್ಲ ಮುಗಿದಿದೆ. ಏನ್ ಅನ್ನಿಸ್ತು ನಿಮ್ಗೆ?
ಗಿಚ್ಚಿ ಗಿಲಿಗಿಲಿ ಸೀಸನ್ 3ರ ಯಾತ್ರೆ ನಗುವಿನ ಜಾತ್ರೆ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಅದ್ಭುತವಾದಂತ ಒಂದು ಓಪನಿಂಗ್ ನ ತಗೊಂಡಿದೆ ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಹೊಸಬರು, ನಮ್ಮಲ್ಲಿರುವಂತಹ ನುರಿತ ಕಲಾವಿದರು, ಇವ್ರ ಕಾಂಬಿನೇಷನ್ ಅಂತೂ ಡೆಫಿನೆಟ್ ಆಗಿ ಬೇರೆ ಲೆವೆಲ್ಗೆ ಜನರನ್ನ ಎಂಟರ್ಟೈನ್ ಮಾಡ್ತೀರಾ ಅಂತ ಗೊತ್ತಾಗ್ತಾ ಇದೆ. ಹೊಸಬ್ರಲ್ಲಿರೋರು ಯಾರೂ ವೀಕ್ ಆಗಿ ಕಾಣ್ತಾ ಇಲ್ಲ, ಯಾರೂ ನರ್ವಸ್ ಆಗಿಲ್ಲ, ಎಲ್ರೂ ವೇದಿಕೆನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ರಿ. ಆದ್ರೆ ಜವಾಬ್ದಾರಿ ಇಲ್ಲಿಗೆ ಮುಗಿಲಿಲ್ಲ, ಇದು ಬರೀ ಓಪನಿಂಗ್ ಅಷ್ಟೇ. ಇನ್ನು ಮೇಲೆ ನಿಮ್ಮ ಜವಾಬ್ದಾರಿ, ನಿಮ್ಮ ಹಾರ್ಡ್ ವರ್ಕ್, ನೀವೆಷ್ಟು ಪ್ರಯತ್ನ ಪಡ್ತೀರಾ, ಜನರನ್ನ ನಗ್ಸೋದಕ್ಕೆ ನೀವೆಷ್ಟು ಪ್ರಯತ್ನ ಪಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಬದುಕಿನಲ್ಲಿ ಆ ನಗು ಬರುತ್ತೆ ಅಂತ ನಾನು ಹೇಳ್ತಾ ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಹೇಳಿ, ಈ ಸೀಸನ್ ಅದ್ಭುತವಾದಂಥ ಒಂದು ಜರ್ನಿನ ನಾವೆಲ್ಲರೂ ಮಾಡೋಣ. ಆಲ್ ದಿ ವೆರಿ ಬೆಸ್ಟ್ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನಾನು ಪ್ರಾಮಿಸ್ ಮಾಡ್ತೀನಿ ಬರೋ ವಾರಗಳಲ್ಲಿ ಇನ್ನೂ ಜಾಸ್ತಿ ನಾವು ನಗಿಸ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇಷ್ಟೊತ್ತು ನೀವು ನೋಡಿದ್ದು ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋ ಹಾಗೂ ಕರ್ನಾಟಕ ಬ್ಯಾಂಕ್. ಬರ್ತೀವಿ ಮುಂದಿನ ವಾರ, ಅಲ್ಲಿವರೆಗೂ ನಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್, ಸಿ ಯು, ಗುಡ್ ನೈಟ್, ಥ್ಯಾಂಕ್ ಯು.